ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪ್ರಚಲಿತ ವಿದ್ಯಮಾನಗಳಲ್ಲಿ ಇತ್ತೀಚೆಗೆ ಅಮೆರಿಕಾದ ಚುನಾವಣೆ ನಡೆದಿತ್ತು. ಸೊ ಆ ಒಂದು ಹಿನ್ನೆಲೆ ಒಳಗಡೆ ಅಮೆರಿಕಾದ ಚುನಾವಣೆ ಮತ್ತು ಜಗತ್ತು ಈ ಒಂದು ವಿಷಯದ ಕುರಿತಾಗಿ ಕೆಲವು ಮಾಹಿತಿಗಳನ್ನು ನೋಡ್ತಾ ಇದ್ದೀವಿ. ಸೊ ದ ಹಿಸ್ಟ್ರಿ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ದಿ ಓಲ್ಡೆಸ್ಟ್ ಡೆಮೋಕ್ರಸೀಸ್ ಅಂತೇಳಿ ಕರಿಬೋದು. ಇಂಡಿಯಾ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇಟ್ ಈಸ್ ದಿ ವರ್ಲ್ಡ್ಸ್ ಓಲ್ಡೆಸ್ಟ್ ಡೆಮೋಕ್ರಸಿ. ಸೊ ಇಲ್ಲಿ ಅಮೆರಿಕಾದ ಚುನಾವಣೆಯ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಇದರ ಜೊತೆಗೆ ಭಾರತ ಮತ್ತು ಅಮೆರಿಕಾದ ಸಂಬಂಧಗಳು ಯಾವ ರೀತಿ ನಡೆದು ಬಂದವು, ಅದು ಜವಾಹರ್ಲಾಲ್ ನೆಹರು ಇರ್ಬೋದು, ಅಥವಾ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಅಥವಾ ಮನಮೋಹನ್ ಸಿಂಗ್ ಇರ್ಬೋದು, ಅಥವಾ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಭಾರತ ಮತ್ತು ಅಮೆರಿಕ ಸಂಬಂಧಗಳು ಹೇಗೆ ಬೆಳೆದು ಬಂದು ಮತ್ತು ಮುಂದಿನ ದಿನಗಳಲ್ಲಿ ಭಾರತದ ಜೊತೆಗೆ ಅಮೆರಿಕದ ಸಂಬಂಧ ಯಾವ ರೀತಿ ಇರ್ತವೆ ಮತ್ತು ಜಗತ್ತಿನ ಜೊತೆಗೆ ಅಮೆರಿಕದ ಸಂಬಂಧಗಳು ಯಾವ ರೀತಿ ಇರ್ತವೆ ಅನ್ನೋದರ ಕುರಿತಾಗಿ ಕೂಡ ಈ ವಿಡಿಯೋದಲ್ಲಿ ಒಂದು ಸಮಗ್ರ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಮೊದಲಿಗೆ ನೋಡಬೇಕಾತಂದರೆ ಅಮೆರಿಕದ ಚುನಾವಣೆ ಮತ್ತು ಜಗತ್ತು, ದ ಹಿಸ್ಟ್ರಿ ಆಫ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ದಿ ಓಲ್ಡೆಸ್ಟ್ ಡೆಮೋಕ್ರಸೀಸ್. ಸೊ ಅಮೆರಿಕದ 46ನೇ ಅಧ್ಯಕ್ಷರಾಗಿ ಈಗ ಜೋ ಬೈಡನ್ ಆಯ್ಕೆಯಾಗಿದ್ದಾರೆ. ಸೊ ಜೋ ಬೈಡನ್ ಈಗ 46ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವರು ಪ್ರಮಾಣ ವಚನವನ್ನು ತೆಗೆದುಕೊಳ್ಳೋದು ಮುಂದಿನ ವರ್ಷ, ಅಂದರೆ ಜನವರಿ 20, 2021 ಇವರು ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಇದ್ದಾರೆ. ಇದು ಮುಂದಿನ ವರ್ಷ ಜನವರಿ 20ನೇ ತಾರೀಕು ನಡೆಯುವಂಥ ಒಂದು ವಿದ್ಯಮಾನ. ಇನ್ನು ಬೈಡನ್ ಅವರ ಅನುಭವ, ಸೊ ಬೈಡನ್ ಅವರಿಗೆ ಏನು ಅನುಭವ ಇದೆ ಅನ್ನೋದನ್ನು ನಾವಿಲ್ಲಿ ನೋಡೋದಾತಂದರೆ, ಈವರೆಗೆ ಇವರು ಸುಮಾರು 50 ವರ್ಷಗಳ ಕಾಲ ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಕಚೇರಿಗಳಲ್ಲಿ ಕೆಲಸ ಮಾಡಿದಂತಹ ಒಂದು ಅನುಭವವನ್ನು ಹೊಂದಿದ್ದಾರೆ. ಅದರೊಳಗಡೆ ಮುಖ್ಯವಾಗಿ ಅಮೇರಿಕಾದ ಸೆನೆಟ್ ಒಳಗಡೆನೇ 36 ವರ್ಷ ಕೆಲಸ ಮಾಡಿದ್ದಾರೆ. ಅಮೇರಿಕಾದ ಪಾರ್ಲಿಮೆಂಟನ್ನು ನಾವು ಕಾಂಗ್ರೆಸ್ ಅಂತ ಕರಿತೀವಿ. ಅದರೊಳಗಡೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಮತ್ತು ಇನ್ನೊಂದು ಸೆನೆಟ್ ಅಂತೇಳಿ ಮೇಲ್ಮನೆ ಮತ್ತು ಕೆಳಮನೆ ಅಂತೇಳಿ 2 ಹೌಸ್ಗಳು ಇರುವಂಥದ್ದು. ಸೊ ಅದರೊಳಗಡೆ ಸೆನೆಟ್ಟಲ್ಲೇ ಇವರು 36 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ಆಮೇಲೆ ಅಮೇರಿಕಾದ ಉಪರಾಷ್ಟ್ರಪತಿಯಾಗಿ 8 ವರ್ಷಗಳ ಕಾಲ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಡ್ಯೂರಿಂಗ್ ದ ಟೈಮ್ ಆಫ್ ಒಬಾಮಾ ಅಡ್ಮಿನಿಸ್ಟ್ರೇಷನ್ ಇದ್ದಾಗ 8 ವರ್ಷಗಳ ಕಾಲ ಇವರೇ ಅಲ್ಲಿ ಉಪರಾಷ್ಟ್ರಪತಿಯಾಗಿ ಕೂಡ ಕೆಲಸವನ್ನು ಮಾಡಿದಂಥದ್ದು. ನೆಕ್ಸ್ಟು ಅಮೇರಿಕಾದ ಅಧ್ಯಕ್ಷೀಯ ಚುನಾವಣೆಯ ಪ್ರಚಾರದಲ್ಲಿ ಸುಮಾರು 3 ವರ್ಷ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು. ಸೊ ಇದು ಎಲ್ಲದನ್ನು ನೋಡಿದಾಗ ಸಾಕಷ್ಟು ಇವರಿಗೆ ಅನುಭವ ಇರುವಂಥದ್ದು ಕೂಡ ಗೊತ್ತಾಗುವಂಥದ್ದು. ನೆಕ್ಸ್ಟು ಇಲ್ಲಿ ನಾವು ಅಮೇರಿಕಾದ ಕಾಂಗ್ರೆಸ್ಸನ್ನು ನೋಡಿದಾಗ ಇಲ್ಲಿ ನಮಗೆ ಈ ರೀತಿ ಸಪರೇಷನ್ ಆಫ್ ಪವರ್ ಇರೋದು ಗೊತ್ತಾಗ್ತದೆ. ಅಮೇರಿಕಾ ಸಂವಿಧಾನದ ಅಡಿಯಲ್ಲಿ ಸೊ ಮೊದಲೇದು ಲೆಜಿಸ್ಲೇಷನ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್ ಅಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಬರೋದು. ಈ ಶಾಸಕಾಂಗದೊಳಗಡೆ ನಮಗೆ ಇಲ್ಲಿ 2 ಬರುವಂಥದ್ದು, ಒಂದು ದಟ್ ಈಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ಇನ್ನೊಂದು ಸಿನೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಂಗ್ರೆಸ್ ಅಂತಂದರೆ ಒಂದು ರಾಜಕೀಯ ಪಕ್ಷ ಆಗೋದಿಲ್ಲ. ಕಾಂಗ್ರೆಸ್ ಅಂತಂದರೆ ಸಂಸತ್ತು, ಭಾರತದ ಸಂಸತ್ತಿಗೆ ನಾವು ಹೆಂಗೆ ಇಂಡಿಯನ್ ಪಾರ್ಲಿಮೆಂಟ್ ಅಂತ ಕರಿತೀವಿ, ಅದೇ ರೀತಿ ಅಮೇರಿಕಾದ ಸಂಸತ್ತಿಗೆ ಕಾಂಗ್ರೆಸ್ ಅಂತ ಕರೆಯುವಂಥದ್ದು. ಈಗ ಸದ್ಯ ಆಯ್ಕೆಯಾಗಿರುವಂಥ ಜೋ ಬೈಡನ್ ಇರ್ಬೋದು, ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಂಥ ಕಮಲಾ ಹ್ಯಾರಿಸ್ ಅವರು ಇರ್ಬೋದು. ಇವರಿಬ್ಬರು ಬರೋದು ಎಕ್ಸಿಕ್ಯೂಟಿವಲ್ಲಿ ಬರುವಂಥದ್ದು. ಸೊ ಪ್ರೆಸಿಡೆಂಟು ಎಕ್ಸಿಕ್ಯೂಟಿವಲ್ಲಿ ಬರ್ತಾರೆ, ವೈಸ್ ಪ್ರೆಸಿಡೆಂಟ್ ಕೂಡ ಎಕ್ಸಿಕ್ಯೂಟಿವಲ್ಲಿ ಬರ್ತಾರೆ. ಬಟ್ ಅಮೇರಿಕಾದಲ್ಲಿ ಏನಿದೆ, ಈ ರೀತಿ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಇವರಿಬ್ಬರ ನಡುವೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇದೆ. ಒಬ್ರಿಗೊಬ್ಬರು ಇಲ್ಲಿ 2 ಕಡೆ ಇರೋದಿಲ್ಲ. ಬಟ್ ಭಾರತ ದೇಶದಲ್ಲಿ ಹಂಗಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿಯವರು ಇವರು ಲೆಜಿಸ್ಲೇಷನ್ನಲ್ಲೂ ಬರ್ತಾರೆ. ಫಾರ್ ಎಕ್ಸಾಂಪಲ್ ವಾರಣಾಸಿಯಿಂದ ಆರಿಸಿ ಬಂದಂಥ ಒಬ್ಬ ಸಂಸದರು ಅಂತಂದರೆ ನಮ್ಮ ಲೋಕಸಭೆಯ ಸಂಸದರಾದರು ನರೇಂದ್ರ ಮೋದಿಯವರು. ಅದರ ಜೊತೆಗೆ ಅವರು ಪ್ರೈಮ್ ಮಿನಿಸ್ಟರ್ ಕೂಡ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಇರೋದ್ರಿಂದ ಅವರು ಎಕ್ಸಿಕ್ಯೂಟಿವಲ್ಲೂ ಬರೋದು. ಸೊ ನರೇಂದ್ರ ಮೋದಿಯವರು ಬೋತ್ ಸೊ ಕಮ್ಸ್ ಇನ್ ದಿ ಲೆಜಿಸ್ಲೇಟಿವ್ ಆರ್ಗನ್ ಆ್ಯಸ್ ವೆಲ್ ಆಸ್ ದಿ ಎಕ್ಸಿಕ್ಯೂಟಿವ್ ಆರ್ಗನ್. ಸೊ 2 ಕಡೆ ಇವರು ಬರುವಂಥದ್ದು. ಅಥವಾ ಯಾವುದೇ ನಮ್ಮ ಮಿನಿಸ್ಟ್ರುಗಳಿರ್ಬೋದು, ಮಿನಿಸ್ಟರ್ ಆದರು ಅಂತಂದರೆ ಎಕ್ಸಿಕ್ಯೂಟಿವಲ್ಲೂ ಬರ್ತಾರೆ. ಬರೀ ಶಾಸಕರು ಅಥವಾ ಸಂಸದರು ಇದ್ದರು ಅಂತಂದರೆ ಶಾಸಕಾಂಗದಲ್ಲೂ ಬರ್ತಾರೆ. ನಮ್ಮಲ್ಲಿ ಈ ಒಂದು ಗೌರ್ಮೆಂಟಿನ ಆರ್ಗನ್ಗಳ ನಡುವೆ ಒಂದು ಉತ್ತಮ ಸಹಕಾರ, ಒಂದು ಉತ್ತಮವಾದಂಥ ರಿಲೇಷನ್ ಇದೆ. ಬಟ್ ಅಮೇರಿಕಾದಲ್ಲಿ ಏನಿದೆ ಅಂತಂದರೆ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್, ಇವರೇ ಟೋಟಲ್ ಬೇರೆ. ಸ್ವಲ್ಪ ಅಮೇರಿಕಾದ ಸಂವಿಧಾನಾತ್ಮಕ ವ್ಯವಸ್ಥೆ ಸ್ವಲ್ಪ ಬದಲಾವಣೆ ಇದೆ. ಇನ್ನು ನೆಕ್ಸ್ಟು ಈಗಾಗಲೇ ಅಮೇರಿಕಾದ 45ನೇ ಪ್ರೆಸಿಡೆಂಟ್ ಆಗಿದ್ದಂಥವ್ರು ಮಿಸ್ಟರ್ ಡೊನಾಲ್ಡ್ ಟ್ರಂಪ್. ಸೊ ಟ್ರಂಪ್ ಯಾಕೆ ವಿಫಲ ಆದರು, ಮೊದಲು ಇದನ್ನು ನೋಡ್ತಾ ಹೋಗೋಣ. ಟ್ರಂಪ್ ಮರು ಆಯ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಅಮೇರಿಕಾದ ಇತಿಹಾಸವನ್ನು ನೋಡಿದಾಗ ಸೊ ಇಲ್ಲಿ ಒಬ್ಬ ವ್ಯಕ್ತಿ ಅಧ್ಯಕ್ಷನಾಗಿ 8 ವರ್ಷಗಳ ಕಾಲ ಇರ್ಬೋದು, ಅಂದರೆ 2 ಅವಧಿಗೆ ಇರ್ಬೋದು, 2 into 4. 1 ಸರಿ ಆರಿಸಿ ಬಂದರೆ 4 ವರ್ಷ, 2 ಸರಿ ಇರ್ಬೋದು.
ಸೊ 8 ವರ್ಷಗಳಿಗಿಂತ ಹೆಚ್ಚಿಗೆ ಕಾಲ ಯಾವುದೇ ವ್ಯಕ್ತಿಯಲ್ಲಿ ಅಧ್ಯಕ್ಷರಾಗಿ ಇರೋಕ್ಕೆ ಬರೋದಿಲ್ಲ. ಸೊ ಸಾಮಾನ್ಯವಾಗಿ ಅಮೇರಿಕಾದ ಇತಿಹಾಸದೊಳಗಡೆ ಎರಡೆರಡು ಬಾರಿ ಆಯ್ಕೆ ಆಗ್ತಾರೆ. ಬಟ್ ಈ ಸರಿ ಏನಾಯಿತು ಅಂತಂದರೆ ಅಮೇರಿಕಾದೊಳಗಡೆ 2ನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಆಯ್ಕೆ ಆಗಲಿಲ್ಲ. ಸೊ ಈಗಾಗಲೇ ಅವರ ಪಿರಿಯಡು 2016ರಿಂದ 2020ಕ್ಕೆ ಮುಗೀತದೆ. ಸೊ ಇನ್ನೂ 4 ವರ್ಷಗಳ ಕಾಲ ಅವರಿಗೆ ಮರು ಆಯ್ಕೆ ಆಗುವಂಥ ಅವಕಾಶ ಇತ್ತು, ಆದರೆ ಆಗಲಿಲ್ಲ. ಸೊ ಈ ರೀತಿ ಆಗೋದ್ರಿಂದ ಅಮೇರಿಕಾದಲ್ಲಿ 2ನೇ ಬಾರಿಗೆ ಅಧ್ಯಕ್ಷರುಗಳು ಆಯ್ಕೆಯಾಗಿರ್ತಾರೆ, ಬಟ್ ಇವರು ಆಗಿಲ್ಲ. ಕಳೆದ 28 ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮ್ 2ನೇ ಅವಧಿಗೆ ಅಧ್ಯಕ್ಷರಾಗುವಲ್ಲಿ ವಿಫಲರಾದಂಥ ಮೊದಲ ರಾಷ್ಟ್ರಪತಿ. 28 ವರ್ಷಗಳಲ್ಲಿ ಇದೇ ಮೊದಲು. ಮತ್ತು ಅಮೇರಿಕಾ ಇತಿಹಾಸದಲ್ಲಿ ಯಾರೂ ಫಸ್ಟ್ ಟೈಮ್ ಈ ಥರ ಆಗೇ ಇಲ್ಲೇನೋ, 2ನೇ ಬಾರಿ ಆಯ್ಕೆ ಆಗೇ ಇಲ್ಲೇನೋ ಅಂತಂದರೆ ಹಾಗಲ್ಲ. 28 ವರ್ಷಗಳ ಹಿಂದೆ ಅಂದರೆ ಕಳೆದ ಶತಮಾನದೊಳಗಡೆ 4 ಜನ ರಾಷ್ಟ್ರಪತಿಗಳು ಕೂಡ ಇದೇ ರೀತಿ ಮರು ಆಯ್ಕೆ ಆಗಿರಲಿಲ್ಲ. ಯಾರ್ಯಾರು ಅವರು ಮರು ಆಯ್ಕೆ ಆಗದೇ ಇರೋರು ಅಂತಂದರೆ ಜಾರ್ಜ್ H.W. ಬುಷ್ 1992, ಜಿಮ್ಮಿ ಕಾರ್ಟರ್ 1980, ಜೆರಾಲ್ಡ್ ಫೋರ್ಡ್ 1976, ಹಾರ್ಬರ್ಟ್ ಹೂವರ್ 1932. ಈ ರಾಷ್ಟ್ರಪತಿಗಳು ಕೂಡ ಒಂದೇ ಬಾರಿಗೆ ಆಯ್ಕೆಯಾಗಿದ್ದಾರೆ, 2ನೇ ಬಾರಿಗೆ ಮರು ಆಯ್ಕೆ ಆಗುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ನೆಕ್ಸ್ಟು ಬೈಡನ್ ಗೆಲುವಿಗೆ ಕಾರಣಗಳು ಏನು? ಬೈಡನ್ ಯಾಕೆ ಗೆದ್ದರು? ಸೊ ಒಂದನೇದ್ದು ಅಮೇರಿಕಾದೊಳಗಡೆ ಮತ್ತೆ ಜನ ಈಗ ಪ್ರಬುದ್ಧ ರಾಜಕೀಯದ ಅವಶ್ಯಕತೆ ಬಿದ್ದಿದೆ. ಸ್ವಲ್ಪ ಡೊನಾಲ್ಡ್ ಟ್ರಂಪ್ ಇದ್ದಾಗ ಅಪ್ರಬುದ್ಧ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದರು. ಇದರಿಂದ ಕೂಡ ಜನ ಬೇಸತ್ತಿದ್ದಾರೆ. ಇದರ ಜೊತೆಗೆ ಅಮೇರಿಕಾದಲ್ಲಿ ಕಡಿಮೆಯಾಗುತ್ತಿರುವ ಬಿಳಿಯರ ಮತಗಳು ಭಾಳ ಕಡಿಮೆ ಆಗಿಲ್ಲ, ಇನ್ನೂ ಮೆಜಾರಿಟಿ ಅವರೇ ಇದ್ದಾರೆ, ಬಟ್ ಸ್ಲೋ ಆಗಿ ಅವು ಕಡಿಮೆ ಆಗ್ತಾಯಿದ್ದವು. ಇದರ ಜೊತೆಗೆ ಮಹಿಳೆಯರು, ಅದರಲ್ಲಿನೂ ಕಪ್ಪು ವರ್ಣೀಯರು ಹೆಚ್ಚಾಗಿ ಡೆಮೊಕ್ರಾಟ್ಸ್ಗಳಿಗೆ ಓಟ್ ಹಾಕಿದ್ದಾರೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಏನಿದಾರ ಇವರು ರಿಪಬ್ಲಿಕನ್ ಪಾರ್ಟಿಯಿಂದ ಬಂದಂಥದ್ದು, ಮತ್ತು ಜೋ ಬೈಡನ್ ಏನಿದಾರ ಇವರು ಡೆಮೊಕ್ರಾಟಿಕ್ ಪಾರ್ಟಿ. ಸೊ ಒಂದು ಡೆಮೊಕ್ರಾಟಿಕ್ ಮತ್ತು ಇನ್ನೊಂದು ರಿಪಬ್ಲಿಕನ್ ಪಾರ್ಟಿ ಅಂತೇಳಿ 2 ಪಾರ್ಟಿಗಳು ಇಲ್ಲಿ ಇರುವಂಥದ್ದು. ಮೊನ್ನೆ ನೀವು ನೋಡಿರಬೇಕು. ಸೊ ಅಮೇರಿಕಾದ ಮ್ಯಾಪನ್ನು ಬಹಳಷ್ಟು ಕಡೆ ಇಲ್ಲೆಲ್ಲ ತೋರಿಸ್ತಾ ಇದ್ರು. ಅಮೇರಿಕಾ ಮ್ಯಾಪ್ ತೋರಿಸಿ ಒಂದು ಕಡೆ ರೆಡ್ ಕಲರು, ಒಂದು ಕಡೆ ಬ್ಲೂ ಕಲರು, ಈ ಥರ ಎಲ್ಲ ತೋರಿಸ್ತಾ ಇದ್ರು. ಸೊ ಅಲ್ಲಿ ಒಂದು ರಿಪಬ್ಲಿಕನ್ ಪಾರ್ಟಿ, ಇನ್ನೊಂದು ಡೆಮೊಕ್ರಾಟಿಕ್ ಪಾರ್ಟಿ. ಓಕೆ. ಸೊ ಇನ್ನು ಇವರು ಅತ್ಯಂತ ಬಹಳ ಅನುಭವವನ್ನು ಹೊಂದಿದಂಥ ವ್ಯಕ್ತಿ ಜೋ ಬೈಡನ್. ಅಂದರೆ ಕಂಪೇರ್ ಟು ಡೊನಾಲ್ಡ್ ಟ್ರಂಪ್ ಅವರಿಗೆ ಕಂಪೇರ್ ಮಾಡಿದರೆ ಆಡಳಿತದಲ್ಲಿ ಬಹಳ ಅನುಭವವನ್ನು ಹೊಂದಿದಂಥವ್ರು. ಏಕೆಂದರೆ 8 ವರ್ಷಗಳ ಕಾಲ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಸೊ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೆನೆಟ್ ಒಳಗಡೆ 36 ವರ್ಷ ಕೆಲಸ ಮಾಡಿದ್ದಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕಂಪೇರ್ ಮಾಡಿದರೆ ಇವರಿಗೆ ಬಹಳಷ್ಟು ಅನುಭವ ಇರುವಂಥ ವ್ಯಕ್ತಿ. ಇದರ ಜೊತೆಗೆ ಇವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವೈಜ್ಞಾನಿಕ ತಳಹದಿಯ ಮೇಲೆ ಆಡಳಿತವನ್ನು ನಡೆಸ್ತಾರೆ. ಇವರು ಬಹಳ ಚಾಣಾಕ್ಷ ಆಡಳಿತಗಾರ. ಸೊ ಹೀಗಾಗಿ ಜನರ ಮೇಲೆ ಇವ್ರಿಗೆ ಒಂದು ಪ್ರೀತಿ ಕೂಡ ಇದೆ. ಹೀಗಾಗಿ ಜನ ವಿಶ್ವಾಸವನ್ನು ಇಟ್ಟಿದ್ದಾರೆ. ಈ ಕಾರಣಗಳಿಗೆ ಬೈಡನ್ ಈ ಒಂದು ಗೆಲುವಿಗೆ ಕಾರಣರಾದರು. ನೆಕ್ಸ್ಟು ಡೊನಾಲ್ಡ್ ಟ್ರಂಪ್. ಇನ್ನೊಂದು ಫಾಲ್ಟ್ ಏನಾಯಿತು ಅಂತಂದರೆ ಡೊನಾಲ್ಡ್ ಟ್ರಂಪ್ ಅವರು ಕೊರೋನಾ ವೈರಸ್ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲ ಆದರು. ಏಕೆಂದರೆ ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಸಾವುಗಳಾಗಿದ್ದು ಅಮೇರಿಕಾದೊಳಗಡೆ 2 ಲಕ್ಷ ಜನ ಸತ್ತುಬಿಟ್ರು ಕರೋನಾದಿಂದ. ಮತ್ತು ಕರೋನಾ ಬಂದಂಥ ಸಂದರ್ಭದಲ್ಲಿ ಸುಮಾರು 6 ತಿಂಗಳು 8 ತಿಂಗಳುಗಳ ಕಾಲ ನಾನು ಮಾಸ್ಕ್ ಹಾಕ್ಕೊಳ್ಳೋದಿಲ್ಲ, ಸ್ಯಾನಿಟೈಸರ್ ಬಳಸೋದಿಲ್ಲ ಅನ್ನುವಂಥ ಕೆಲವೊಂದು ಉಡಾಪೆ ಹೇಳಿಕೆಗಳನ್ನು ಕೂಡ ಟ್ರಂಪ್ ಅವರು ಕೊಡ್ತಾ ಬಂದರು. ಇದು ಒಂದು ಪ್ರಬುದ್ಧ ಸಮಾಜದಲ್ಲಿ ಏನಾಯಿತು, ತಪ್ಪು ಅಭಿಪ್ರಾಯಗಳಿಗೆ ಕಾರಣವಾಯಿತು. ಇತ್ತೀಚೆಗೆ ಅಮೇರಿಕಾದಲ್ಲಿ ಕಪ್ಪು ವರ್ಣೀಯರ ವಿರುದ್ಧ ನಡೆದ ಬಹಳಷ್ಟು ಗಲಭೆಗಳು ಕೂಡ ನಡೆದು ಅದನ್ನು ನಿರ್ವಹಿಸುವಲ್ಲಿ ಟ್ರಂಪ್ ಆಡಳಿತ ಸಂಪೂರ್ಣವಾಗಿ ವಿಫಲವಾಯಿತು. ಮತ್ತು ಇದರ ಜೊತೆಗೆ ಟ್ರಂಪ್ ಯಾವುದೇ ಮಾತುಗಳನ್ನು ಮಾತಾಡಿದರೂ ಕೂಡ ಅದರಲ್ಲಿ ಬಹುತೇಕ ಮಾತುಗಳಿಗೆ ಯಾವುದೇ ಆಧಾರ ಇರುವುದಿಲ್ಲ. ಅಮೇರಿಕಾ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಕಂಟ್ರಿ. ಇಷ್ಟು ದೊಡ್ಡ ಪ್ರಬಲ ರಾಷ್ಟ್ರದ ಒಬ್ಬ ಅಧ್ಯಕ್ಷರಾಗಿ ಮಾತನಾಡಬೇಕಾದಾಗ ಬಹಳಷ್ಟು ಅದಕ್ಕೆ ಆಧಾರವನ್ನು ಇಟ್ಟುಕೊಂಡು ಮಾತಾಡಬೇಕು. ಅದು ಅಮೇರಿಕಾ ದೇಶದ ಘನತೆಗೆ ತಕ್ಕಂಥ ಮಾತುಗಳು ಆಗಿರಬೇಕು. ಬಟ್ ಟ್ರಂಪ್ ಅವರು ಬಹಳಷ್ಟು ಸರಿ ಫಾಲ್ಸ್ ಕ್ಲೇಮ್ಗಳನ್ನು ಮಾಡೋದು, ಯಾವುದೇ ಆಧಾರಗಳಿಲ್ಲದೆ, ಯಾವುದೇ ಅಂಕಿ ಅಂಶಗಳಿಲ್ಲದೆ ಸೊ ಮಾತಾಡೋದ್ರಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಾದ ಘನತೆಗೆ ಕುತ್ತು ತರುವಂಥ ಕೆಲಸಗಳು ನಡೆದು. ಸೊ ಇದರಿಂದನೂ ಕೂಡ ಜನ ಟ್ರಂಪ್ ಮೇಲೆ ಸಿಟ್ಟು ಬರೋಕ್ಕೆ ಸಾಧ್ಯ ಆಯಿತು. ಇನ್ನು ಈ ಎಲ್ಲ ಕಾರಣಗಳಿಂದಾಗಿ ಟ್ರಂಪ್ ಅವರು ಎಲೆಕ್ಷನಲ್ಲಿ ಸೋತರು. ಇನ್ನು ನೆಕ್ಸ್ಟು ಬೈಡನ್ ಬರ್ತಾ ಇದ್ದಾರೆ. ಸೊ ಬೈಡನ್ ಬರೋದರಿಂದ ಆಡಳಿತದಲ್ಲಿ ಏನೇನು ಆಗಬಹುದು, ಏನೇನು ಬದಲಾವಣೆಗಳನ್ನು ತರಬಹುದು. ಮೊದಲೇದಿಲ್ಲಿ ಯಾವುದಂತಂದರೆ ದಟ್ ಈಸ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಂದರೆ TPP ಅಂತ ಕರಿತೀವಿ. ಈ ಒಂದು ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಿ, ಇದೊಂದು ಅಗ್ರಿಮೆಂಟ್ ಇದೆ. ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಫೆಬ್ರವರಿ 4, 2016 ಈ ಒಪ್ಪಂದ ಬಂತು. ಇದರೊಳಗಡೆ ಯಾರ್ಯಾರಿದ್ದಾರೆ? ಅಮೇರಿಕಾ ಇದೆ, ಕೆನಡಾ ಇದೆ, ಮೆಕ್ಸಿಕೋ, ಪೆರು, ಚಿಲಿ,
ಜಪಾನ್, ವಿಯೆಟ್ನಾಂ, ಬ್ರೂನೈ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಮಲೇಷಿಯಾ ಆ್ಯಂಡ್ ಸಿಂಗಾಪುರ್. ಸೊ ಇಷ್ಟು ದೇಶಗಳು ಸೇರಿಕೊಂಡು ಒಂದು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ನಮ್ಮ ನಡುವೆ ಏನು ಮಾಡಬೇಕು, ನಾವು ಎಕ್ಸ್ಪೋರ್ಟ್ ಇಂಪೋರ್ಟನ್ನು ಮುಕ್ತಗೊಳಿಸ್ಬೇಕು. ಭಾಳಷ್ಟು ಟ್ರೇಡ್ ಬ್ಯಾರಿಯರ್ಗಳು ಇರಬಾರ್ದು. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೋಬೇಕು. ಮತ್ತು ನಮ್ಮ ಎಲ್ಲರ ನಡುವೆ ಒಂದೇ ರೀತಿಯಾದಂಥ ತೆರಿಗೆ ಟ್ಯಾಕ್ಸ್ ಇರಬೇಕು. ಒಬ್ಬರ ಮೇಲೊಬ್ಬರು ಟ್ಯಾಕ್ಸ್ಗಳನ್ನು ಹಾಕಂಗಿಲ್ಲ. ಸೊ ಇದನ್ನು ಮಾಡ್ಕೊಂಡಿದ್ದು ಯಾರ ವಿರುದ್ಧ? ಇದು ಆ್ಯಕ್ಚುಲಿ ಚೈನಾದ ವಿರುದ್ಧ. ಈ TPP ಬರೋದರಿಂದ ಚೈನಾಗೆ ಹಿನ್ನಡೆ ಆಗ್ತದೆ, ಅಮೇರಿಕಾದಂಥ ದೇಶಗಳಿಗೆ ಮುನ್ನಡೆ ಆಗ್ತದೆ. ಯಾಕಂದರೆ ಇಲ್ಲಿ ಪೆರು ಇರ್ಬೋದು, ಚಿಲಿ ಇರ್ಬೋದು, ಸಿಂಗಾಪುರ್, ಮಲೇಷಿಯಾ, ಆಸ್ಟ್ರೇಲಿಯಾ, ಬ್ರೂನಿ, ವಿಯೆಟ್ನಾಂ, ಜಪಾನ್ದಂಥ ದೇಶಗಳಿಗೆ ಅವರ ಉತ್ಪನ್ನಗಳು ಅಮೇರಿಕಾದ ಮಾರುಕಟ್ಟೆಗೆ ಬರ್ತವೆ. ಅಮೇರಿಕಾದ ಉತ್ಪನ್ನಗಳು ಆ ದೇಶದ ಮಾರುಕಟ್ಟೆಗೆ ಹೋಗ್ತವೆ. ಒಂದು ರೀತಿ ಇದು ಅಮೇರಿಕಾಗೆ ಹೆಲ್ಪನೇ ಆಗ್ತಾಯಿತ್ತು. ಬಟ್ ಡೊನಾಲ್ಡ್ ಟ್ರಂಪ್ ಏನು ಮಾಡಿಬಿಟ್ರು, ಸೊ ಅಧಿಕಾರಕ್ಕೆ ಬಂದ ತಕ್ಷಣ 2016 ಏನು ಮಾಡಿಬಿಟ್ರು, ಈ ವ್ಯಾಪಾರ ಒಕ್ಕೂಟದಿಂದ ಹೊರಬಂದ್ಬಿಟ್ರು. ನಾವು ಇದಕ್ಕೆ ಸೇರೋದಿಲ್ಲ. TPP ಯಾವಾಗ ಸೇರೋದಿಲ್ಲ ಅಂತ ಹೇಳಿಬಿಟ್ರು, ಇದೊಂದು ಅಪ್ರಬುದ್ಧ ನಡೆ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಇಡೀ ವರ್ಲ್ಡ್ ಒಳಗಡೆ ಸೂಪರ್ ಪವರ್ ಆಗಿ ಯಾರು ಬೆಳೀತಾ ಇದ್ದಾರೆ? ಚೈನಾ ಬೆಳೀತಾ ಇದೆ. ಸೊ ಚೈನಾವನ್ನು ಕಂಟೈನ್ ಮಾಡೋದು, ಚೈನಾವನ್ನು ತಡೆ ಹಿಡಿಯುವಂಥ ಶಕ್ತಿ ಅಮೇರಿಕಕ್ಕಿದೆ. ಅದಕ್ಕಾಗಿ ಅವರು ಕೆಲವೊಂದು ಸ್ಟ್ರಾಟಜಿಗಳನ್ನು ಮಾಡಲೇಬೇಕು. ಚೈನಾ ಸೂಪರ್ ಪವರ್ ಆದರು ಅಂತಂದರೆ ಅಮೇರಿಕಾ ವಿಲ್ ಗೋಯಿಂಗ್ ಟು ಫೇಸ್ ದಿ ಥ್ರೆಟ್ಸ್. ಸೊ ಹೀಗಾಗಿ TPP ಅನ್ನೋದು ಅಮೇರಿಕಾಗೆ ಹೆಲ್ಪ್ ಮಾಡಿ ಚೈನಾಗೆ ಇದು ಸೊ ಹಿನ್ನಡೆಯನ್ನು ಕೊಡ್ತಾ ಇತ್ತು. ಬಟ್ ಅಮೇರಿಕಾದ ಪ್ರೆಸಿಡೆಂಟ್ ಏನು ಮಾಡಿಬಿಟ್ರು, ಉಲ್ಟಾ TPPಗೆ ಬೆಂಬಲ ಸೂಚಿಸೋ ಹೊರತಾಗಿ ಅವ್ರೇನು ಮಾಡಿಬಿಟ್ರು, TPPಯನ್ನು ತೆಗೆದುಹಾಕ್ಬಿಟ್ರು. ಸೊ ಇದು ಕೂಡ ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಯಿತು. ಬಟ್ ಈಗ ಬೈಡನ್ ಏನಿದಾರಲ್ಲ, ಅವರು TPPಯಿಂದ ನಾವು ಏನು ಹೊರಗಡೆ ಬಂದಿದ್ದೀವಿ, ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಕ್ರಮ ಕೈಗೊಳ್ತೀನಿ, ಮುಂದಿನ ದಿನಗಳಲ್ಲಿ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತೀನಿ ಅಂತ ಕೂಡ ಬೈಡನ್ ಒಂದು ಆಶಾದಾಯಕವಾದಂಥ ಮಾತನ್ನು ಕೂಡ ಹೇಳಿದರು. ಯಾವಾಗ ಅಮೇರಿಕಾ TPP ಮಾಡಿದರು, ಟ್ರಂಪು TPPಯಿಂದ ಹೊರಗಡೆ ಕೂಡ ಬಂದರು, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ಪಿಂದ. ಬಟ್ ಚೈನಾದವರು ಇದು ಒಂದೇ ಸಣ್ಣ ಸಿಗ್ನಲನ್ನು ಕರೆಕ್ಟಾಗಿ ಸೊ ಗ್ರಾಸ್ ಮಾಡಿ ಅವ್ರು ಏನು ಮಾಡಿದ್ರು, RCEPಯನ್ನು ಮಾಡ್ಕೊಂಡ್ಬಿಟ್ರು. ಅಮೇರಿಕಾದವ್ರು ಏನು ಮಾಡ್ತಾ ಇದ್ದಾರೆ, ವ್ಯಾಪಾರ ಒಪ್ಪಂದ, ಕೆಲವೊಂದು ದೇಶಗಳನ್ನು ಕರ್ಕೊಂಡೇನು ವ್ಯಾಪಾರ ಒಪ್ಪಂದ ಮಾಡ್ತಾ ಇದ್ದಾರೆ, ಅದಕ್ಕಿಂತ ದೊಡ್ಡ ವ್ಯಾಪಾರ ಒಪ್ಪಂದ, ಒಂದು ದೊಡ್ಡ ಒಕ್ಕೂಟವನ್ನೇ ಚೈನಾ ಮಾಡಿಕೊಂಡ್ರು. RCEP ಅಂತ ಕರಿತೀವಿ. ಅದನ್ನೇ ಇಲ್ಲಿ ಬರೆದಿದ್ದೀನಿ ನಾನು ರೆಡ್ ಕಲರಲ್ಲಿ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್, RCEP, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಇಷ್ಟು ದೇಶಗಳನ್ನು ಕರ್ಕೊಂಡ್ರು. ಯಾವ್ಯಾವ ದೇಶಗಳು? ಫಸ್ಟು ಆಸ್ಟ್ರೇಲಿಯಾ, ಬ್ರೂನಿ, ಕಂಬೋಡಿಯಾ, ಚೈನಾ, ಇಂಡಿಯಾ, ಇಂಡೋನೇಷ್ಯಾ, ಜಪಾನ್, ಕೊರಿಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ನ್ಯೂಜಿಲ್ಯಾಂಡ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್ ಆ್ಯಂಡ್ ವಿಯೆಟ್ನಾಂ. ಇಷ್ಟು ದೇಶಗಳನ್ನು ಕರ್ಕೊಂಡು RCEPಯನ್ನು ಮಾಡಿದರು. RCEP ಮಾಡೋದ್ರಿಂದ ಏನಾಗ್ತೈತೆ ಅಂದರೆ, ಈ ಉಳಿದ ಎಲ್ಲ ದೇಶಗಳ ಮಾರುಕಟ್ಟೆಗೆ ಚೈನಾದ ವಸ್ತುಗಳು ಮುಕ್ತವಾಗಿ ಹೋಗ್ತವೆ, ಇವರ ವಸ್ತುಗಳು ಮುಕ್ತವಾಗಿ ನಮ್ಮ ದೇಶಕ್ಕೂ ಬರ್ತವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡ್ರು. ಇದು ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡದಾದಂಥ ಒಂದು ವ್ಯಾಪಾರ ಒಪ್ಪಂದ. ಸೊ ಈ ಥರ ಮಾಡಿದರು. ಬಟ್ ಒಂದು ನಿಮಗೆ ಗೊತ್ತಿರಲಿ, ಚೈನಾದ ಎಲ್ಲ ವಸ್ತುಗಳು ನಮ್ಮಲ್ಲಿ ಬಂದರೆ ಅವೆಲ್ಲ ಸೇಲ್ ಆಗ್ತವೆ. ಬಟ್ ನಮ್ಮ ಎಲ್ಲ ವಸ್ತುಗಳು ಚೈನಾಕ್ಕೆ ಹೋಗೋಕ್ಕಾಗೋದಿಲ್ಲ, ಅಷ್ಟೊಂದು ಉತ್ಪಾದನೆ ನಮ್ಮ ದೇಶದಲ್ಲೂ ಕೂಡ ಇಲ್ಲ. ಸೊ ಹೀಗಾಗಿ ಚೀನಾ ವಸ್ತುಗಳು ಇನ್ನೂ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದ ಉತ್ಪಾದಕರನ್ನು ಹಾಳು ಮಾಡ್ತಾರೆ, ನಮ್ಮ ದೇಶದ ಉದ್ಯಮಗಳನ್ನು ಹಾಳು ಮಾಡ್ತಾರೆ ಅಂಥೇಳಿ ಭಾರತ ಸರ್ಕಾರ, ಇಂಡಿಯಾ ಏನು ಮಾಡಿತು, ಹೋದ ವರ್ಷ ನಾವು RCEPಗೆ ಸೈನ್ ಮಾಡೋದಿಲ್ಲ ಅಂಥೇಳಿ ನರೇಂದ್ರ ಮೋದಿಯವರು ಕ್ಲಿಯರ್ ಆಗಿ ಹೇಳಿದರು. ಸೊ ಇತ್ತೀಚೆಗೆ ಅದು ಥೈಲ್ಯಾಂಡ್ ಒಳಗಡೆ ಶೃಂಗಸಭೆ ನಡೆದಾಗ ಇಂಡಿಯಾ ನಾವು ಬರೋದಿಲ್ಲ ಅಂತ ಹೇಳಿದರು. ನಾವು ಬರೋದಿಲ್ಲ ಅಂದಿದ್ದಕ್ಕೆ ಜಪಾನ್ ಕೂಡ ಬರೋದಿಲ್ಲ ಅಂತ ಹೇಳಿದರು. ಅಂದರೆ ಇವೆಲ್ಲ ಸಣ್ಣ ಸಣ್ಣ ದೇಶಗಳಿಂದ ಮುಕ್ತ ಮಾರುಕಟ್ಟೆ ಕೊಡ್ತೀವಂತ ಚೈನಾ ಹೇಳಿ ತಮ್ಮ ವಸ್ತುಗಳನ್ನು ಎಲ್ಲ ಅವ್ರ ಮಾರುಕಟ್ಟೆಗೆ ಕಳಿಸಿ ಅವ್ರ ಮಾರುಕಟ್ಟೆ ಹಿಡ್ಕೊಂಡ್ಬಿಡೋದು. ಅವರ ವಸ್ತುಗಳು ಭಾಳ ಕಡಿಮೆ ಇರೋದರಿಂದ ಇದು ಫೈನಲಿ ಚೈನಾಗನೇ ಲಾಭ ಆಗುವಂಥದ್ದು. ಸೊ ಹೀಗಾಗಿ ಭಾರತ ಈ ಒಂದು ಒಪ್ಪಂದಕ್ಕೆ ಒಪ್ಪಿಕೊಳ್ಳಿಲ್ಲ, RCEPಗೆ ಒಪ್ಪಿಕೊಳ್ಳಿಲ್ಲ. TPPಯಿಂದ ಅಮೇರಿಕಾ ಹೊರಗಡೆ ಬಂದರು. ಸೊ TPP ವೀಕ್ ಆಯಿತು, ಬಟ್ ಚೈನಾ ಮಾತ್ರ ಬಿಡಲಿಲ್ಲ, RCEPಯನ್ನು ಮಾಡಿದರು. ಬಟ್ RCEPಗೆ ಜಾಯಿನ್ ಆಗಿರಿ ಅಂತ ಇವತ್ತು ಕೂಡ ಚೈನಾ ಭಾರತಕ್ಕೆ ಪ್ರೆಷರ್ ಆಗ್ತಾ ಇದೆ. ಬಟ್ ಭಾರತ ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಂಡಿಲ್ಲ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಈಗ RCEPಯನ್ನು ಕೌಂಟರ್ ಮಾಡಬೇಕಂದ್ರೆ TPPಯನ್ನು ಸ್ಟ್ರಾಂಗ್ ಮಾಡಲೇಬೇಕು, ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್. ಅದನ್ನು ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ಬೈಡನ್ ಮೇಲೆ ಇರುವಂಥದ್ದು. ಇನ್ನು ಚೈನಾ ಮಾಡಿದಂಥ ಈ ಒಂದು RCEP ಎಷ್ಟು ದೊಡ್ಡದಿದೆ ಅಂತಂದರೆ, ಇದು ಜಗತ್ತಿನ 33% ಜನಸಂಖ್ಯೆಯನ್ನು ಒಳಗೊಂಡಿದೆ. ಜಗತ್ತಿನ 33% ಜನಸಂಖ್ಯೆಯನ್ನು ಒಳಗೊಂಡಿರುವಂಥದ್ದು ಭಾಳ ದೊಡ್ಡದು. TPPಗೆ ಪ್ರತಿಯಾಗಿ ಅಮೇರಿಕಾದ ಪ್ರಭಾವವನ್ನು ತಗ್ಗಿಸೋಕ್ಕೆ ಚೈನಾ ಏನು ಮಾಡಿದರು, ಈ RCEPಯನ್ನು ಶುರು ಮಾಡಿದರು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಬೈಡನ್ TPPಯನ್ನು ಸ್ಟ್ರಾಂಗ್ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಕೂಡ ಇರುವಂಥದ್ದು. ಇದ್ರ ಜೊತೆಗೆ ಇವಾಗ ಟ್ರಂಪ್ ಇದ್ದರು ಇಲ್ಲಿವರೆಗೆ, ಇನ್ನು ನೆಕ್ಸ್ಟು ಬೈಡನ್ ಬರೋದು. ಸೊ ಟ್ರಂಪ್ ಇರಲಿ ಬೈಡನ್ ಇರಲಿ, ಚೈನಾದೊಂದಿಗೆ ಸಂಘರ್ಷಗಳು ಮುಂದುವರೆದೇ ಬರೀತವೆ. ಬಿಕಾಸ್ ಚೈನಾ ಈಸ್ ಅ ಗ್ರೋಯಿಂಗ್ ಇಕಾನಮಿ.
ಇವರು ಇತ್ತೀಚೆಗೆ ಹೇಳ್ತಾ ಇದ್ರು, ನಾವು 2049ಕ್ಕೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತೀವಿ, ವರ್ಲ್ಡ್ ಸೂಪರ್ ಪವರ್ ಆಗ್ತೀವಿ ಅಂತೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವರು 2049 2035ಕ್ಕೇ ನಾವು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಚೈನಾದಲ್ಲಿ ಬರ್ತಾ ಇರತಕ್ಕಂಥ ಅತ್ಯುನ್ನತ ಟೆಕ್ನಾಲಜಿಗಳು, ಅದರೊಳಗಡೆ 5G ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಥವಾ ಇದರೊಳಗಡೆ ನಮಗೆ ಸೈಬರ್ ಟೆಕ್ನಾಲಜೀಸ್ ಇರ್ಬೋದು, ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಇವೆಲ್ಲ ಬರ್ತಾ ಇರೋದ್ರಿಂದ ಚೈನಾಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾವು 2049 2035ಕ್ಕೇ ಸೂಪರ್ ಪವರ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ನಿರ್ವಹಣೆ ಮಾಡೋದು ಇವತ್ತು ಬೈಡನ್ ಅವರ ಮುಂದಿರತಕ್ಕಂಥ ದೊಡ್ಡ ಸವಾಲು. ಸೊ ಸಂಘರ್ಷ ಮಾತ್ರ ಮುಂದುವರಿತಿದೆ. ಟ್ರಂಪ್ ಇದ್ದಾಗೂ ಕೂಡ ಚೈನಾ ಜೊತೆಗೆ ಸಂಘರ್ಷ ಇತ್ತು, ಬೈಡನ್ ಇದ್ದಾಗೂ ಸಂಘರ್ಷ ಇರ್ತೈತೆ. ಆದರೆ ಸಂಘರ್ಷದ ರೀತಿ ಬೇರೆ ಥರ ಇರ್ತದೆ. ಟ್ರಂಪ್ ಅವ್ರು ಏನೇ ಇದ್ರೂ ಮುಖದ ಮುಂದೆ ಹೇಳಿಬಿಡ್ತಾ ಇದ್ರು. ಅಂದರೆ ಒಂದು ಪ್ರಬುದ್ಧ ಆಡಳಿತ ಟ್ರಂಪ್ದಿರಲಿಲ್ಲ. ಬಟ್ ಬೈಡನ್ ಏನಂತಂದರೆ ಭಾಳ ಪ್ರಬುದ್ಧವಾಗಿ ರಾಜತಾಂತ್ರಿಕವಾಗಿ ಈ ಒಂದು ಆಡಳಿತವನ್ನು ಮುನ್ನಡೆಸುವಂಥ ಕಲೆ ಕೂಡ ಅವ್ರ ಹತ್ರ ಇದೆ. ನೆಕ್ಸ್ಟ್ ಇನ್ನು ಹಾಂಗ್ಕಾಂಗ್, ತೈವಾನ್ ಮತ್ತು ಕ್ಸಿನ್ಜಿಯಾಂಗ್. ಚೈನಾದಲ್ಲಿರ್ತಕ್ಕಂಥ ಕ್ಸಿನ್ಜಿಯಾಂಗಲ್ಲಿ ಉಯ್ಗರ್ ಅಂತಕ್ಕಂಥ ಮುಸ್ಲಿಮ್ಸ್ ಇದ್ದಾರೆ. ನೆಕ್ಸ್ಟು ತೈವಾನು ನಾವು ಇಂಡಿಪೆಂಡೆಂಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಂಗ್ಕಾಂಗ್ ಮತ್ತು ಚೈನಾ ನಡುವೆ ಸಾಕಷ್ಟು ಸಂಘರ್ಷಗಳು ನಡೀತಾ ಇದ್ದಾವೆ. ಈ ಎಲ್ಲದರಲ್ಲಿಯೂ ಅಮೇರಿಕಾ ಈಗಾಗಲೇ ಇನ್ವಾಲ್ವ್ ಆಗಿದೆ. ಮುಂದಿನ ದಿನಗಳಲ್ಲಿಯೂ ಈಗೇನು ಇನ್ವಾಲ್ವ್ ಆಗಿದೆ ಅದು ಮುಂದುವರಿತದೆ ಮತ್ತು ನಿರ್ಬಂಧವನ್ನು ಮುಂದಿನ ದಿನಗಳಲ್ಲೂ ಮುಂದುವರಿಸುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ನೆಕ್ಸ್ಟು ಅಮೇರಿಕಾ. ಸೊ ಚೀನಾದ ಉತ್ಪನ್ನಗಳಿಗೆ ಮತ್ತು ಚೀನಾದ ಕಂಪನಿಗಳ ಮೇಲೆ $100 ತೆರಿಗೆಯನ್ನು ಟ್ರಂಪ್ ಹೇರಿದರು. ಸಿಕ್ಕಾಪಟ್ಟೆ ತೆರಿಗೆ ಹೇರೋದು. ಇದನ್ನೇ ನಾವು ಏನಂತ ಕರಿತಿದ್ವಿ, ಟ್ರೇಡ್ ವಾರ್ ಅಂತ ಕರಿತಿದ್ವಿ. ಟ್ರೇಡ್ ವಾರ್ ವಾಸ್ ಸ್ಟಾರ್ಟೆಡ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ದಿ ಚೈನಾ. ಬಟ್ ಮುಂದಿನ ದಿನಗಳಲ್ಲಿ ಈ ಟ್ರೇಡ್ ವಾರು ಬೇರೆ ರೂಪದಲ್ಲಿ ಇರ್ತದೆ. ಇಡೀ ಜಗತ್ತಿಗೆ ಅಮೇರಿಕಾ ಏನು ಮಾಡ್ತಾ ಇದೆ ಅಂದರೆ ಒಂದು ಒಳ್ಳೆಯ ನಡೆ ಒಳಗಡೆ ಚೈನಾಗೆ ಬುದ್ಧಿ ಕಲಿಸ್ತಾ ಇದೆ ಅನ್ನೋ ರೀತಿ ಒಳಗಡೆ ಬೈಡನ್ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ರೀತಿ ಅಂದರೆ ಯಾವುದೇ ಒಂದು ಕಂಪನಿಗೆ ಹರ್ಟ್ ಆಗದೇ ರೀತಿ ಒಳಗಡೆ ಅದರ ಜೊತೆಗೆ ನ್ಯಾಷನಲ್ ಇಂಟ್ರೆಸ್ಟ್ಗೂ ಹರ್ಟ್ ಆಗದಂಗೆ ಇದನ್ನು ಬೈಡನ್ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳಿದಾವೆ. ನೆಕ್ಸ್ಟು ಬೈಡನ್ ಇತ್ತೀಚೆಗೆ ಭಾಳಷ್ಟು ಜನ ಒಂದು ಪ್ರಿಡಿಕ್ಷನ್ ಮಾಡಿದ್ದಾರೆ, ಬೈಡನ್ ಅವರು ಅಮೇರಿಕಾದೊಳಗಡೆ ಟ್ಯಾಕ್ಸ್ ತೆರಿಗೆಯನ್ನು ಭಾಳ ಹೆಚ್ಚಿಸುವಂಥ ಸಾಧ್ಯತೆ ಇದೆ. ಇದು ಭಾಳ ಒಳ್ಳೆಯದು. ಯಾಕಂದರೆ ಅಮೇರಿಕಾದಲ್ಲಿ ಫಾರ್ ಎಕ್ಸಾಂಪಲ್ XYZ ಅನ್ನುವಂಥ ಒಬ್ಬ ವ್ಯಕ್ತಿ ಇದನ್ನು ಭಾಳ ಶ್ರೀಮಂತ ವ್ಯಕ್ತಿ. ಇವನು ಅಮೇರಿಕಾದಲ್ಲೆಲ್ಲ ಹೂಡಿಕೆ ಮಾಡಿದ್ದನ್ನು ಸಾಕಷ್ಟು ಇವನಿಗೆ ದುಡ್ಡು ಬರ್ತಾಯಿದೆ. ಸೊ ಈಗ ಬೈಡನ್ನು ತೆರಿಗೆಯನ್ನು ಹೆಚ್ಚು ಮಾಡಿಬಿಟ್ರು. ಶ್ರೀಮಂತರಿಗೆ ತೆರಿಗೆ ಹೆಚ್ಚು ಮಾಡಿದಾಗ ಇವನು ಅಮೇರಿಕಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ, ಮತ್ತು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ವಿದೇಶದಲ್ಲಿ. ಆವಾಗ ಇವರಿಗೆ ಸಿಗೋದನ್ನೇ ಯಾವುದು ಅಂತಂದರೆ ದಟ್ ಈಸ್ ಏಷ್ಯನ್ ಮಾರ್ಕೆಟ್ಸ್, ಏಷ್ಯಾದ ಮಾರುಕಟ್ಟೆಗಳು. ಅದರಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಗಳಾದಂತಹ ಭಾರತ ಇರ್ಬೋದು, ಓಕೆ, ಸೊ ಮುಂತಾದ ರಾಷ್ಟ್ರಗಳು. ಸೊ ಇಲ್ಲೇನು ಮಾಡ್ತಾರೆ, ಅವರು ಹೂಡಿಕೆಯನ್ನು ಮಾಡ್ತಾರೆ. ಅಮೇರಿಕಾದ ಶ್ರೀಮಂತರು ಅಮೇರಿಕಾದಲ್ಲಿ ಹೂಡಿಕೆ ಮಾಡುವ ಬದಲು ಏಷ್ಯಾದ ಮಾರುಕಟ್ಟೆಗಳತ್ತ ಬರ್ತಾರೆ. ಆಲ್ಮೋಸ್ಟ್ ಅವರು ಏಷ್ಯಾದ ಹತ್ರನೇ ಬರ್ತಾರೆ. ಯಾಕಂದರೆ ಏಷ್ಯಾದೊಳಗಡೆ ಡೆಮೋಗ್ರಫಿ ಭಾಳ ಚೆನ್ನಾಗಿದೆ, ಯಂಗ್ ಜನ್ರೇಷನ್ ಇದ್ದಾರೆ, ಭಾಳಷ್ಟು ಜನಸಂಖ್ಯೆ ಇದೆ, ವೈವಿಧ್ಯತೆ ಇದೆ, ಭಾಳ ದೊಡ್ಡ ಮಾರುಕಟ್ಟೆ ಇರೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಹೂಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಥರ ಹೂಡಿಕೆ FDI ರೂಪದೊಳಗಡೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಅಥವಾ FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, ವಿದೇಶಿ ಸಾಂಸ್ಥಿಕ ಹೂಡಿಕೆ ಮತ್ತು ವಿದೇಶಿ ಬಂಡವಾಳ ಹೂಡಿಕೆ, ಎರಡೂ ಹೂಡಿಕೆಗಳು ಹೆಚ್ಚಾಗೋದ್ರಿಂದ ಭಾರತದೊಳಗಡೆ ಲಿಕ್ವಿಡಿಟಿ ಭಾಳ ಬರುವಂಥದ್ದು. ಯಾಕಂದರೆ ಈಗಾಗಲೇ ನಮ್ಮ ಏಷ್ಯಾದ ದೇಶಗಳು ಈ ಕರೋನಾ ಕಾರಣದಿಂದಾಗಿ ಏನಾಗ್ಬಿಟ್ಟಿದೆ, ಬೇಡಿಕೆ ಡಿಮ್ಯಾಂಡ್ ಅನ್ನೋದನ್ನೇ ಇಲ್ಲ. ಸೊ ಆ ಡಿಮ್ಯಾಂಡು ಮತ್ತೆ ಗರಿಗೆದರೋ ಥರ ಮಾಡಬೇಕಂತಂದರೆ ಅಮೇರಿಕಾದ ಬಂಡವಾಳ ಬೇಕೇ ಬೇಕು. ಸೊ ಅಮೇರಿಕಾದ ಬಂಡವಾಳ ಹರಿದು ಬರೋದ್ರಿಂದ ನಮ್ಮ ವಾಣಿಜ್ಯ ಚಟುವಟಿಕೆಗಳು ಮತ್ತೆ ಗರಿಗೆದರುವಂಥ ಸಾಧ್ಯತೆಗಳಿದೆ. ನೆಕ್ಸ್ಟು ಇದಕ್ಕೆ ಉದಾಹರಣೆ ಇದೆ. ಈಗ ನಾನು ಹೇಳ್ತಾ ಇರೋದಕ್ಕೆ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕಂತಂದರೆ, ಬೈಡನ್ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರ, ಫೈನಲ್ ಅವರು ವಿನ್ ಆಗಿದ್ದಾರೆ ಅಂತ ಅನೌನ್ಸ್ ಆಗಿದ್ದೇ ತಡ ನಮ್ಮ ದೇಶದೊಳಗಡೆ ಸ್ಟಾಕ್ ಮಾರ್ಕೆಟ್ಗಳು ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಸರ್ವಕಾಲಿಕ ಹೆಚ್ಚಳವನ್ನು ದಾಖಲೆ ಮಾಡಿದವು. ಸೊ ನಿಫ್ಟಿ 12,000 ಮಾರ್ಕನ್ನು ದಾಟಿದೆ. ಕೊರೋನಾ ಟೈಮಲ್ಲಿ ಇದು 9,000ಕ್ಕಿಂತ ಕಡಿಮೆ ಇತ್ತು. ಬಟ್ ಈಗ ನಿಫ್ಟಿ ಎಷ್ಟಾಗಿದೆ, 12,000 ಮಾರ್ಕನ್ನು ದಾಟಿದೆ. ಸೆನ್ಸೆಕ್ಸು 500 ಪಾಯಿಂಟ್ಸನ್ನು ಏರಿದೆ. ಸೊ ಸರ್ವಕಾಲಿಕವಾಗಿ ಹೆಚ್ಚಳವನ್ನು ದಾಖಲೆ ಮಾಡಿದವ. ಸೊ ಹೀಗಾಗಿ ಇದು ಬರೀ ನಮ್ಮ ಭಾರತ ಅಷ್ಟೇ ಅಲ್ಲ, ಸಿಂಗಾಪುರ್ ಇರ್ಬೋದು, ಮಲೇಷಿಯಾ ಇರ್ಬೋದು, ಕಂಬೋಡಿಯಾ ಇರ್ಬೋದು, ಮುಂತಾದ ದೇಶಗಳಲ್ಲಿ ಸ್ಟಾಕ್ ಮಾರ್ಕೆಟ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಖಲೆಯ ಒಂದು ಪಾಯಿಂಟ್ಸನ್ನು ದಾಖಲೆ ಮಾಡ್ತಾಯಿದ್ದವು. ಇನ್ನು ನೆಕ್ಸ್ಟ್ ಬರೋದು, ಬೈಡನ್ ಬಂದ ಮೇಲೆ ಸೌತ್ ಚೈನಾ ಸಿ ಏನಾಗೋದು, ಸೌತ್ ಚೈನಾ ಸಿ ಅಂತ ಕರಿತೀವಿ, ದಕ್ಷಿಣ ಚೀನಾ ಸಮುದ್ರ. ಇಲ್ಲಿ ನೀವು ನೋಡ್ಬೋದು ಈ ಪಿಕ್ಚರ್ ಒಳಗಡೆ, ದಿಸ್ ಇಸ್ ನಾರ್ತ್ ಅಮೇರಿಕಾ, ದಿಸ್ ಇಸ್ ಸೌತ್ ಅಮೇರಿಕಾ, ದಿಸ್ ಇಸ್ ಆಫ್ರಿಕಾ, ಓಕೆ, ಸೊ ಏಷ್ಯಾ, ಯುರೋಪ್ ಆ್ಯಂಡ್ ದಿಸ್ ಇಸ್ ಓಷಿಯಾನಿಯಾ. ಇಲ್ಲಿ ನಮಗೆ ದಕ್ಷಿಣ ಚೀನಾ ಸಮುದ್ರ ಬರೋದು. ಎಲ್ಲಿ ಬರ್ತೈತಿ ದಕ್ಷಿಣ ಚೀನಾ ಸಮುದ್ರ? ಪೆಸಿಫಿಕ್ ಸಾಗರದಲ್ಲಿ ಬರ್ತೈತಿ.
ಇಲ್ಲಿ ಏನಾಗಿದೆ ಅಂತಂದರೆ ಈ ಕಡೆ ನಮಗೆ ಇಲ್ಲಿ ಅಮೇರಿಕಾ ಇರೋದು, ಯುನೈಟೆಡ್ ಸ್ಟೇಟ್ಸ್ ಬರೋದು, ಇಲ್ಲಿ ನಮಗೆ ಏನನ್ನೋದು ಚೈನಾ ಇರೋದು. ಸೊ ಇದು ಜಗತ್ತಿನೊಳಗಡೆ ಅತಿ ಹೆಚ್ಚು ವ್ಯಾಪಾರ ವಹಿವಾಟುಗಳು ನಡೆಯುವಂತಹ ಒಂದು ಮಾರ್ಗ. ಯಾಕಂದರೆ ಈ ಕಡೆ ನಮಗೆ ಸೌದಿ ಅರೇಬಿಯಾದಿಂದ ಇರ್ಬೋದು, ಆಫ್ರಿಕಾದಿಂದ ಇರ್ಬೋದು, ಇರಾನಿಂದ ಇರ್ಬೋದು, ಇಂಡಿಯಾದಿಂದ ಇವೆಲ್ಲ ಹಡಗುಗಳು ಇಲ್ಲಿಂದ ಬಂದು ಮಲಕ್ಕಾ ಜಲಸಂಧಿಯ ಮೂಲಕ ಹಾಸಿ ದಕ್ಷಿಣ ಚೀನಾ ಸಮುದ್ರದ ಮೂಲಕ ಜಪಾನ್ಗೆ ಹೋಗ್ತಾವ, ಚೈನಾಗೆ ಹೋಗ್ತಾವ, ರಷ್ಯಾಗೆ ಹೋಗ್ತಾವ, ಯುನೈಟೆಡ್ ಸ್ಟೇಟ್ಸ್ಗೆ ಹೋಗ್ತಾವೆ. ಸೊ ಹೀಗಾಗಿ ದಕ್ಷಿಣ ಚೀನಾ ಸಮುದ್ರ ಇದು ಜಗತ್ತಿನೊಳಗಡೆ ಸ್ಟ್ರಾಟಜಿಕಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಿ, ದಕ್ಷಿಣ ಚೀನಾ ಸಮುದ್ರ. ಅದಕ್ಕಾಗಿ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಯಾರು ಹಿಡಿತವನ್ನು ಸಾಧಿಸ್ತಾರಲ್ಲ, ಸೊ ಅವರಿಗೆ ಇಡೀ ವಿಶ್ವ ರಾಜಕೀಯದ ಮೇಲೆ ಹಿಡಿತ ಇರ್ತದಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ದಕ್ಷಿಣ ಚೀನಾ ಸಮುದ್ರದ ಮೇಲೆ ಈಗಾಗಲೇ ಹಿಡಿತ ಯಾರ್ದಿದೆ ಈಗ, ದಟ್ ಈಸ್ ದಿ ಚೈನಾ. ಅವರು ಹಿಡಿತವನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಫಿಲಿಪೈನ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ದೇಶಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ದಕ್ಷಿಣ ಚೀನಾ ಸಮುದ್ರವನ್ನು ಯಾವುದೇ ಕಾರಣಕ್ಕೂ ಅಮೇರಿಕಾಕ್ಕೆ ಬಿಟ್ಟು ಕೊಡಬಾರದು ಅಂತ ಅವ್ರದ್ದಿದೆ. ಬಟ್ ಅಮೇರಿಕಾಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡಬೇಕನ್ನುವಂಥ ಇಂಟೆನ್ಷನ್ ಅವ್ರಿಗಿದೆ. ಅದಕ್ಕೆ ಇದು ದಕ್ಷಿಣ ಚೀನಾ ಸಮುದ್ರ. ಇಲ್ಲೇನು ಮಾಡ್ತಾರೆ, ಅಮೇರಿಕಾದವರು ಅವಾಗವಾಗ ಕೆಲವೊಂದು ಯುದ್ಧ ಹಡಗುಗಳನ್ನು ಇಲ್ಲಿ ತೊಗೊಂಬರ್ತಾರೆ. ಅವಾಗ ಚೈನಾದವ್ರು ಆಕ್ಷೇಪ ವ್ಯಕ್ತಪಡಿಸ್ತಾರೆ, ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಸಮುದ್ರದಲ್ಲಿ ನೀವು ಯಾಕೆ ಬರ್ತಾ ಇದ್ದೀರಿ. ಸೊ ಯುದ್ಧ ಹಡಗುಗಳನ್ನು ತೊಗೊಂಬರ್ಬೇಕಂದ್ರೆ ನಮ್ಮ ಪರ್ಮಿಷನ್ ತೊಗೋಬೇಕು, ಪ್ಯಾಸೆಂಜರ್ ಹಡಗುಗಳಿಗೆ ಪರ್ಮಿಷನ್ ಬೇಕಾಗಿಲ್ಲ. ಸೊ ಹೀಗಾಗಿ ಏನಂತಂದರೆ, ಸೊ ಇಲ್ಲಿ ಈ ಥರ ಮಾಡ್ತಾಯಿದ್ರು. ಸೊ ಟ್ರಂಪ್ ಇದ್ದಾಗ ಬಹಳಷ್ಟು ಸರಿ ಯುದ್ಧ ವಿಮಾನಗಳು, ಯುದ್ಧ ಹಡಗುಗಳು ಇಲ್ಲೆಲ್ಲ ಬರ್ತಿದ್ವು. ಇದು ಬಂದ ತಕ್ಷಣ ಅಮೇರಿಕಾ ಮತ್ತು ಸೊ ಚೈನಾಗೆ ಜಗಳ ಶುರುವಾಗ್ತಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂಥ ಒಂದು ಆಲೋಚನೆ ಯಾರಿಗಿದೆ, ಬೈಡನ್ಗಿದೆ. ಬೈಡನ್ ಈಗಾಗಲೇ ಚುನಾವಣಾ ಪ್ರಚಾರದಲ್ಲೂ ಹೇಳಿದ್ದಾರೆ, ಏನಂತೇಳಿ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಅಂತ ಕರಿತೀವಿ. ಸೊ ಮುಕ್ತವಾಗಿ ನಾವು ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು ಜಗತ್ತಿನೊಳಗಡೆ. ಸೊ ನಾವು ಮುಕ್ತವಾಗಿ ಸಂಚಾರ ಮಾಡ್ತಾ ಇದ್ದೀವಿ, ಇದಕ್ಕೆ ಚೈನಾ ಅಡ್ಡಿಪಡಿಸ್ತಾ ಇದ್ದಾರೆ. ಅಂದರೆ ಇಂಟರ್ನ್ಯಾಷನಲ್ ಲಾ, ಒಂದು ಲಾ ಕೂಡ ಬರ್ತದೆ, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. ಇಂಥ ಅಂತಾರಾಷ್ಟ್ರೀಯ ಸಮುದ್ರಗಳನ್ನು ಉಪಯೋಗ ಮಾಡಬೇಕಾದಾಗ ಇರ್ತಕ್ಕಂಥ ಕಾನೂನುಗಳನ್ನು ಚೈನಾದವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ನಮಗಲ್ಲಿ ಹೋಗಕ್ಕೆ ಕೊಡ್ತಾ ಇಲ್ಲ ಅಂಥೇಳಿ ಚೈನಾದ ವಿರುದ್ಧನೇ ಜಗತ್ತನ್ನು ಎತ್ತಿ ಕಟ್ಟೋದು. ಇದು ಒಂದು ರೀತಿಯಾದಂಥ ಡಿಪ್ಲೊಮಸಿ. ಇದನ್ನು ಯಾರು ಮಾಡ್ಬೋದು, ಬೈಡನ್ ಮಾಡ್ಬೋದು. ಅಂದರೆ ಚೈನಾವನ್ನು ಅಪೋಸ್ ಮಾಡೋದು, ಬಟ್ಟು ಅದು ನೆಗೆಟಿವ್ ರೀತಿಯಾಗಿರಬಾರ್ದು, ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿಯೇ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಕ್ರಿಟಿಸಿಸಮ್ ಮಾಡುವಂಥದ್ದು. ಇದೊಂದು ಜಾಣ ಪ್ರಬುದ್ಧ ನಡೆ, ಒಬ್ಬ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ಗೆ ಇರ್ತಕ್ಕಂಥ ಒಂದು ಕೌಶಲ್ಯ ಅಂತಲೇ ಹೇಳ್ಬೋದು. ಸೊ ಈ ಒಂದು ದಕ್ಷಿಣ ಚೀನಾ ಸಮುದ್ರ ಎಲ್ಲಿದೆ, ಇಲ್ಲಿ ನಮಗೆ ತೈವಾನ್ ಕಾಣಿಸ್ತಾ ಇದೆ, ಫಿಲಿಪೈನ್ಸ್ ಇದೆ, ಬ್ರೂನಿ ಇದೆ, ದಟ್ ಈಸ್ ಮಲೇಷ್ಯಾ ಆ್ಯಂಡ್ ವಿಯೆಟ್ನಾಂ. ಇಲ್ಲಿ ನಮಗೆ ದಕ್ಷಿಣ ಚೀನಾ ಸಮುದ್ರ ಬರೋದು. ಈಗಾಗಲೇ ಚೀನಾದವ್ರು ಇಲ್ಲಿ ಏನು ಮಾಡಿದಾರೆ, 9 ಡ್ಯಾಶ್ ಲೈನ್ ಅಂತ ಮಾಡ್ಕೊಂಡಿದ್ದಾರೆ. 9 ಡ್ಯಾಶ್ ಲೈನ್, 9 ಡ್ಯಾಶ್ ಇದು. ಸೊ 1 2 3 4 5 6 7 8 9. ಸೊ ಈ 9 ಲೈನ್ ಏನು ಬರ್ತಾಯಿದ್ದಲ್ಲ, ಸೊ ಇದೆಲ್ಲ ಏರಿಯಾ ನಮ್ದು ಇದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾರ್ಸಲ್ ಐಲ್ಯಾಂಡ್ಸು, ಓಕೆ, ಸೊ ಸ್ಕ್ಯಾರ್ಬರೋ ಐಲ್ಯಾಂಡ್ಸು, ನೆಕ್ಸ್ಟು ಸ್ಪಾರ್ಕ್ಲಿ ಐಲ್ಯಾಂಡ್ಸ್, ಇವೆಲ್ಲ ನಮ್ಮ ಅಂತ ಹೇಳ್ಕೊಂಡು ಹೊಂಟಿದ್ದಾರೆ. ಆರ್ಟಿಫಿಷಿಯಲ್ ಐಲ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡಿ ಚೈನಾ ಭಾಳ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ. ಈವನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಚೈನಾಗೆ ಈ ಜಾಗದಿಂದ ನೀವು ಹಿಂದಕ್ಕೆ ಹೋಗ್ಬೇಕಂತ ಅವ್ರು ಆರ್ಡರ್ ಮಾಡಿದರೂ ಕೂಡ ಅದನ್ನು ಕೇಳೋಕ್ಕೆ ಇವತ್ತು ಚೈನಾ ರೆಡಿ ಇಲ್ಲ. ಅಂದರೆ ಇದರ ಮೇಲೆ ನಿಮಗೆ ಗೊತ್ತಾಗ್ತದೆ ಚೈನಾ ಎಷ್ಟು ಅಗ್ರೆಸಿವ್ ಆಗಿ ಇರೋದಂತೆ. ಇನ್ನು ನೆಕ್ಸ್ಟು ಬೈಡನ್ ಅವ್ರು ಬಂದ ತಕ್ಷಣ ಇನ್ನೊಂದು ಹೊಸ ಒಂದು ಪ್ರಾಜೆಕ್ಟ್ ತರ್ತಾ ಇದ್ದಾರೆ, ಬೈ ಅಮೇರಿಕನ್ ಅಂತ ಬರ್ತಾಯಿದೆ. ಈಗ ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತ್ ಅಂತ ಮಾಡಿದ್ದಾರೆ, ಅವರು ಕೂಡ ಬೈ ಅಮೇರಿಕನ್ ಅಂತ ಮಾಡಿದ್ದಾರೆ. ಅಂದರೆ ಅಮೇರಿಕಾದ ಪ್ರಾಡಕ್ಟ್ಗಳನ್ನು ಜಗತ್ತಿನಾದ್ಯಂತ ಎಲ್ಲರೂ ಬೈ ಮಾಡಬೇಕು, ತೆಗೆದುಕೊಳ್ಬೇಕು. ನೂತನ ಅಧ್ಯಕ್ಷರು ಇದಕ್ಕಾಗಿ $300 ಬಿಲಿಯನ್ ಖರ್ಚು ಮಾಡ್ತೀವಿ ಅಂತ ಕೂಡ ಈಗಾಗಲೇ ಹೇಳಿದ್ದಾರೆ. ಹೊಸ ತಂತ್ರಜ್ಞಾನಗಳು, 5G ಟೆಕ್ನಾಲಜಿ ಇರ್ಬೋದು. ಯಾಕಂದರೆ ಈಗಾಗಲೇ ನಾವು ವರ್ಲ್ಡ್ ಒಳಗಡೆ 5G ಅಂತಂದರೆ ನಾವು ಯಾರನ್ನು ನಂಬಿದ್ದೀವಿ, ಸೊ ಚೈನಾ. ಸೊ ಚೈನಾದವರು ಭಾಳ ಲೀಡಿಂಗಲ್ಲಿದ್ದಾರೆ. ಓಕೆ, ಸೊ ಅದಕ್ಕಾಗಿ ಸೊ ಚೈನಾನ ಹಿಂದೆ ಹಾಕಿಸ್ಬೇಕಂದ್ರೆ 5G ಒಳಗಡೆ ಅತ್ಯುನ್ನತವಾದಂಥ ತಂತ್ರಜ್ಞಾನವನ್ನು ಅಮೇರಿಕಾ ತರಲೇಬೇಕು. ಸೊ 5G ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಕೂಡ ಈಗ ಅಮೇರಿಕಾದಲ್ಲಿ ಎಲಾನ್ ಮಸ್ಕ್ ಅವ್ರದೇ ಟೆಸ್ಲಾ ಕಂಪನಿ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಮಾಡ್ತಾ ಇದೆ. ನೆಕ್ಸ್ಟು ಲೈಟ್ ವೆಯ್ಟ್ ಮಟೀರಿಯಲ್ಸ್ ಇರ್ಬೋದು, ನೆಕ್ಸ್ಟು AI ಟೆಕ್ನಾಲಜಿ, ವೆರಿ ಬೂಮಿಂಗ್ ಟೆಕ್ನಾಲಜಿ ಇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇವೆಲ್ಲ ಟೆಕ್ನಾಲಜಿ ಒಳಗಡೆ ಈಗಾಗಲೇ ಚೈನಾ ಭಾಳ ಮುಂದೆ ಹೋಗಿದೆ. ಸೊ ಚೈನಾವನ್ನು ನಾವು ಆರ್ಥಿಕವಾಗಿ ಕಂಟೈನ್ ಮಾಡಬೇಕಂತಂದರೆ ಸೊ ಇಲ್ಲಿ ಅಮೇರಿಕಾ ಕೂಡ ಹೂಡಿಕೆ ಮಾಡಬೇಕು, ಅಷ್ಟೇ ವೇಗದಲ್ಲಿ ಮುಂದುವರಿಯುವಂಥ ಒಂದು ಕಲೆ ಬೆಳೆಸ್ಕೊಳ್ಬೇಕಾಗಿದೆ. ನೆಕ್ಸ್ಟು ಈಗಾಗಲೇ ಚೈನಾ ಈ ತಂತ್ರಜ್ಞಾನದಲ್ಲಿ ಭಾಳ ಮುಂದುವರೆದಿದ್ದಾರೆ. ಸೊ ಅದಕ್ಕಾಗಿ ಚೈನಾಗೆ ಎಲ್ಲ ರೀತಿಯಿಂದನೂ ಸ್ಪರ್ಧೆ ಕೊಡೋದು. ಬಟ್ ಟ್ರಂಪು ಚೈನಾಗೆ ಏನು ಮಾಡ್ತಾಯಿದ್ರು, ಚೈನಾ ಬೆಳಕತ್ರು ಅಂತಂದರೆ ಇವ್ರ ಮೇಲೆ ಏನು ಮಾಡೋದು, ಟ್ಯಾಕ್ಸ್ ಹಾಕೋದು, ಇವ್ರ ಮೇಲೆ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಗಳನ್ನು ಹಾಕೋದು, ವೀಸಾಗಳನ್ನು ಬ್ಯಾನ್ ಮಾಡೋದು, ಇಂಥದ್ದು ಮಾಡ್ತಾಯಿದ್ರು. ಬಟ್ ಬೈಡನ್ ಏನು ಮಾಡ್ತಾಯಿದ್ದಾರೆ, ವೀಸಾನೂ ಬ್ಯಾನ್ ಮಾಡೋಂಗಿಲ್ಲ, ಟ್ಯಾಕ್ಸು ಹಾಕೋಂಗಿಲ್ಲ. ಅದ್ರ ಬದಲಾಗಿ ಏನು ಮಾಡೋದು, ಅವ್ರು ಏನು ಮಾಡ್ತಾ ಇದ್ದಾರಲ್ಲ ಅದನ್ನೇ ಇವು ಟೆಕ್ನಾಲಜಿಗೆ ಇನ್ನಷ್ಟು ಒತ್ತನ್ನು ಕೊಡೋದು.
ನಮ್ಮದೇ ಹ್ಯೂಮನ್ ರಿಸೋರ್ಸನ್ನು ಬೆಳೆಸೋದು, ಬೇರೆ ದೇಶಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡು ಅವರು ಚೈನಾದ ವಸ್ತುಗಳನ್ನು ಖರೀದಿ ಮಾಡದೆ ಅಮೇರಿಕಾದ್ದು ಖರೀದಿ ಮಾಡೋ ಥರ ಅವರನ್ನು ಮನವೊಲಿಸೋದು. ಇಲ್ಲಿ ಕೂಡ ಚೈನಾವನ್ನು ಆರ್ಥಿಕವಾಗಿ ಕಂಟೈನ್ ಮಾಡೋದು, ಇಲ್ಲಿಯೂ ಕೂಡ ಕಂಟೈನ್ ಮಾಡೋದು. ಎರಡೂ ಕಡೆ ಗುರಿ ಒಂದೇ, ಆದರೆ ಗುರಿಯನ್ನು ತಲುಪುವಂಥ ದಾರಿಗಳು ಬೇರೆ ಇರ್ತವೆ. ಈ ಒಂದು ಕಾರಣಕ್ಕಾಗಿ ಅಮೇರಿಕಾದ ಜನ ಬೈಡನ್ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು. ಟ್ರಂಪ್ ಬಹಳಷ್ಟು ಅಗ್ರೆಸಿವ್ ಆದಂಥ ವ್ಯಕ್ತಿ. ಇನ್ನು ನೆಕ್ಸ್ಟು ಭಾರತ ಮತ್ತು ಅಮೇರಿಕಾದ ಸಂಬಂಧಗಳು ಯಾವ ರೀತಿ ಹೋಗುವಂಥದ್ದು, ಇಂಡಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಸ್ ರಿಲೇಷನ್ಸ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟಾಗಿ ಇರುವಂಥದ್ದು. ಸೊ ನಮ್ಮ ಸಂಬಂಧಗಳ ಬಗ್ಗೆ ಒಂದು ಸ್ವಲ್ಪ ನಾವು ಐತಿಹಾಸಿಕವಾಗಿ ನಾನಿಲ್ಲಿ ಹೇಳ್ತಾ ಬರ್ತೀನಿ ಒಂದು 5 ನಿಮಿಷದೊಳಗಡೆ. ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿ ಶುರುವಾದಂಥ ಕಾಲ ಅಂತಂದರೆ ದಟ್ ಈಸ್ 1991. ಅಲ್ಲಿವರೆಗೆ ಭಾರತ ಅಮೇರಿಕಾ ಸಂಬಂಧ ಅಷ್ಟು ಚೆನ್ನಾಗಿ ಇರಲಿಲ್ಲ. 1991ರಲ್ಲಿ ಓಕೆ, ಸೊ ಅಮೇರಿಕಾದ ಸೇನಾ ದಂಡ ನಾಯಕರು ಭಾರತದ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಕೊಳ್ಳೋದು ಚಲೋ ಅಂತೇಳಿ ಹೇಳಿದ್ದಕ್ಕೆ 1991ರೊಳಗಡೆ ಸಂಬಂಧವನ್ನು ಆರಂಭ ಮಾಡಿದರು. ಸ್ವಲ್ಪ ಸೀರಿಯಸ್ ಆಗಿ ಸಂಬಂಧ ಆರಂಭ ಮಾಡಿದರು, ಆದರೆ ಅಷ್ಟೇನು ಸಂಬಂಧಗಳು ಒಳ್ಳೆಯ ಒಂದು ಲೆವೆಲ್ಗೆ ಹೋಗಲಿಲ್ಲ. ಕೆಲವೇ ದಿನಗಳಲ್ಲಿ ಸಂಬಂಧಗಳು ಕೆಟ್ಟಬಿಟ್ಟು ಹಳಸಿ ಹೋಗ್ಬಿಟ್ಟು ಸಂಬಂಧಗಳು. ಯಾಕಂತಂದರೆ 1998ರ ಪೋಖ್ರಾನ್ ಅಣು ಪರೀಕ್ಷೆ, ನಾವು ಅಣು ಪರೀಕ್ಷೆಯನ್ನು ಮಾಡಿದ್ವಿ. ರಾಜಸ್ಥಾನ ಪೋಖ್ರಾನ್ ಒಳಗಡೆ ಅಣು ಪರೀಕ್ಷೆಯನ್ನು ಮಾಡಿದ್ವಿ. ನಾವು ಯಾವಾಗ ಅಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷೆ ಮಾಡಿಬಿಟ್ಟಿವಿ, ಇದು ಅಮೇರಿಕಾಕ್ಕೆ ಸಿಟ್ಟು ಭಾಳ ಬಂತು. ಸೊ ನೀವು ಯಾರು ಪರ್ಮಿಷನ್ ತೊಗೊಂಡು ಇದನ್ನೆಲ್ಲ ಮಾಡಿದಿರಿ? ಅಮೇರಿಕಾಕ್ಕೆ ನೀವು ಒಂದು ಮಾತನ್ನು ಹೇಳಿಲ್ಲ, ನೀವು ಇಂಥದ್ದು ಯಾಕೆ ಮಾಡಿದಿರಿ ಸರ್? ಅಮೇರಿಕಾಕ್ಕೆ ಭಾಳಷ್ಟು ಸಿಟ್ಟು ಬಂತು. ಈ ಒಂದು ಪೋಖ್ರಾನ್ ಆ ಒಂದು ಟೆಸ್ಟ್ ಒಳಗಡೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂದಿನ ಪ್ರೈಮ್ ಮಿನಿಸ್ಟರ್ ಇದ್ದರು, ಮತ್ತು ಇದರ ನೇತೃತ್ವವನ್ನು ನಮ್ಮ APJ ಅಬ್ದುಲ್ ಕಲಾಂ ಅವರು ವಹಿಸಿದರು. ಸೊ ಇವರು ಈ ಒಂದು ಡಿಸಿಷನನ್ನು ತೊಗೊಂಡ್ರು. ಬಟ್ ಅಮೇರಿಕಾಕ್ಕೆ ಮಾತ್ರ ಭಾಳ ಸಿಟ್ಟು ಬಂತು. ಎಷ್ಟು ಸಿಟ್ಟು ಬಂತು ಅಂತಂದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದ ಮೇಲೆ ಅಮೇರಿಕಾ ಆರ್ಥಿಕ ದಿಗ್ಬಂಧನವನ್ನು ಹಾಕಿದರು, ಎಕನಾಮಿಕ್ ಸ್ಯಾಂಕ್ಷನ್ಸ್. ನಾವು ಭಾರತದಿಂದ ಯಾರೂ ಏನೂ ಆಮದು ಮಾಡ್ಕೋಬಾರ್ದು, ಭಾರತಕ್ಕೆ ರಫ್ತು ಮಾಡಬಾರ್ದು, ಇಂಥ ಒಂದು ಕಠಿಣ ನಿರ್ಧಾರವನ್ನು ತಗೊಂಡ್ರು. ಆ ಸಂದರ್ಭದಲ್ಲಿ ನಮ್ಮ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳಿದರು. ಏನು ಹೇಳಿದರು? ನಾವು ಈಗ ಪೋಖ್ರಾನ್ ಟೆಸ್ಟನ್ನು ಮಾಡಿದ್ದೀವಿ, ಅಣು ಶಸ್ತ್ರಾಸ್ತ್ರಗಳನ್ನು ನಾವು ಪರೀಕ್ಷೆ ಮಾಡಿದ್ದೀವಿ, ಕರೆಕ್ಟು. ಬಟ್ ಭಾರತ ದೇಶ ತನ್ನ 3000 ವರ್ಷಗಳ ಇತಿಹಾಸದಲ್ಲಿ ಯಾರ ಮೇಲೂ ನಾವು ದಾಳಿಯನ್ನು ಮಾಡಿಲ್ಲ. ಆದರೆ ಅನೇಕರು ಭಾರತದ ಮೇಲೇ ದಾಳಿ ಮಾಡಿ ಕೊಳ್ಳೆ ಹೊಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ದಾಳಿ ನಮ್ಮ ಮೇಲೆ ನಡಿಬಾರ್ದು, ಅಂಥ ದಾಳಿಗಳನ್ನು ತಡೆಯಬೇಕು ಅಂಥೇಳಿ ನಾವು ಅಣು ಪರೀಕ್ಷೆ ಮಾಡಿದ್ದೇವೆ ಹೊರತು ಜಗತ್ತಿನ ಶಾಂತಿ ಕದಡಕ್ಕಲ್ಲ. ಇವತ್ತು ಭಾರತ ದೇಶ ನಾವು ಜಗತ್ತಿನ ಶಾಂತಿಯನ್ನು ಬಯಸ್ತೀವಿ. ನಮ್ಮ ಕಡೆ ಅಣು ಶಸ್ತ್ರಾಸ್ತ್ರಗಳು ಇರಲಿ ಇಲ್ಲದೇ ಇರಲಿ, ನಮ್ಮ ಕಡೆ ಶಸ್ತ್ರಾಸ್ತ್ರಗಳು ಇಲ್ಲದೇ ಇದ್ದಾಗೂ ನಾವು ಶಾಂತಿಯ ಪರವಾಗಿನೇ ಇದ್ದೀವಿ. ಇವತ್ತು ನಾವು ಜಗತ್ತಿನ ಶಾಂತಿಯನ್ನು ಬಯಸ್ತೀವಿ ಅಂತೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನೇರವಾಗಿ ಅಮೇರಿಕಕ್ಕೇ ಹೇಳಿದರು. ಆದರೂ ಕೂಡ ಅಮೇರಿಕ ಏನು ಮಾಡಿದ್ರು? ಎಕನಾಮಿಕ್ ಸ್ಯಾಂಕ್ಷನ್ಸನ್ನು ಹಾಕಿದರು. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಶೃಂಗಸಭೆಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಭಾರತವನ್ನು ಸಾಕಷ್ಟು ಟೀಕಿಸ್ತಾ ಹೋದರು. ಸೊ ಕಂಪ್ಲೀಟ್ಲಿ ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸಂಬಂಧಗಳೇನಾಗ್ಬಿಟ್ಟು ಅಂತಂದರೆ ಹದಗೆಟ್ಟೋದು. ಸೊ ಮುಂದೆ ಈ ಸಂಬಂಧಗಳನ್ನು ರಿಪೇರಿ ಆಗಿದ್ದು ಯಾವಾಗ? ನಂತರ ಹೊಸ ಬದಲಾವಣೆಗಳು ಬರಕತ್ತು. ಯಾವಾಗ ಅಂತಂದರೆ ಇಲ್ಲಿ ವಿದೇಶಾಂಗ ಸಚಿವ ಜಸ್ವಂತ್ ಸಿಂಗ್ ಬಂದರು. ಅವರು ಈ ಒಂದು ಸಂಬಂಧವನ್ನು ಸುಧಾರಣೆ ಮಾಡೋದ್ರೊಳಗಡೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು. 18 ಸುತ್ತಿನ ಮಾತುಕತೆಗಳನ್ನು ಮಾಡಿದರು ಅಮೇರಿಕಾ ಜೊತೆ. ಈ 18 ಸುತ್ತಿನ ಮಾತುಕತೆಗಳ ನಡೆದ ಮೇಲೆ ಅಮೇರಿಕಾ ದೇಶಕ್ಕೆ ಭಾರತದ ಮೇಲಿರ್ತಕ್ಕಂಥ ಅಭಿಪ್ರಾಯಗಳು ನಿಧಾನವಾಗಿ ಬದಲಾಗ್ತಾ ಹೋದವು. ಮತ್ತು ಅವತ್ತಿನ ಪ್ರಧಾನಮಂತ್ರಿ ಮಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅಮೇರಿಕಾದ ಜೊತೆಗೆ ಸಂಬಂಧವನ್ನು ಬಹಳ ಚೆನ್ನಾಗಿ ಸುಧಾರಣೆ ಮಾಡ್ಕೊತ ಹೋದರು. ಅವಾಗ ರಾಷ್ಟ್ರಪತಿಗಳು, ಅಮೇರಿಕಾದ ರಾಷ್ಟ್ರಪತಿ ಕ್ಲಿಂಟನ್ ಅವ್ರನ್ನೂ ಕೂಡ ದೆಹಲಿಗೆ ಆಹ್ವಾನ ಮಾಡಿದರು. ಕ್ಲಿಂಟನ್ ಅವ್ರನ್ನ ದೆಹಲಿಗೆ ಆಹ್ವಾನ ಮಾಡಿದರು. ಇಲ್ಲಿ ನೀವು ಜಸ್ವಂತ್ ಸಿನ್ಹಾ ಅವ್ರನ್ನ ನೋಡ್ಬೋದು. ನೆಕ್ಸ್ಟು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವರಿಬ್ಬರ ಕಾಲದೊಳಗಡೆ ಭಾರತ ಮತ್ತು ಅಮೇರಿಕಾ ಸಂಬಂಧಗಳು ಮತ್ತೆ ಏನಾಗಕತ್ತು? ಪುನರ್ಜೀವವನ್ನು ಪಡಿತಾ ಹೋದವು. ನೆಕ್ಸ್ಟು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರದ ಅವಧಿಯಲ್ಲಿ ಬಿಲ್ ಕ್ಲಿಂಟನ್ ಅವ್ರನ್ನ ದೆಹಲಿಗೆ ಕರೆಸಿದರು. ಸೊ ಇವಾಗ ಮತ್ತೆ ಒಂದು ಭಾರತ ಅಮೇರಿಕಾ ಸಂಬಂಧದಲ್ಲಿ ಹೊಸ ಒಂದು ಯುಗ ಆರಂಭ ಆಯಿತು. ಇದು ಬಿಲ್ ಕ್ಲಿಂಟನ್ ಅವರು ಬಂದಿದ್ದು ಒಂದು ವಿಶೇಷತೆ ಏನಂತಂದರೆ 22 ವರ್ಷಗಳ ನಂತರ ಭಾರತಕ್ಕೆ ಅಮೇರಿಕಾದ ರಾಷ್ಟ್ರಪತಿಯೊಬ್ಬರು ಭೇಟಿ ಕೊಟ್ಟರು. 22 ವರ್ಷದಿಂದ ಯಾರೂ ಬಂದಿರಲಿಲ್ಲ. ಮತ್ತು ಈ ಹಿಂದೆ ಯಾರು ಬಂದಿದ್ದರು? ಜಿಮ್ಮಿ ಕಾರ್ಟರ್ ಬಂದಿದ್ದರು 1978ರಲ್ಲಿ. ಸೊ ಅದಾದಮೇಲೆ 22 ವರ್ಷಗಳ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಮೇರಿಕಾದ ಪ್ರಧಾನಿಯೊಬ್ಬರನ್ನು, ಅಮೇರಿಕಾದ ರಾಷ್ಟ್ರಪತಿಯೊಬ್ಬರನ್ನು ಭಾರತಕ್ಕೆ ಕರೆತರುವಲ್ಲಿ ಯಶಸ್ವಿಯಾದರು. ದಿಸ್ ಈಸ್ ಅ ವೆರಿ ವೆರಿ ಸಕ್ಸಸ್ಫುಲ್ ಫಾರಿನ್ ಪಾಲಿಸಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಇದಾದಮೇಲೆ ನಂತರ ಬಂದಿದ್ದು ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಇದ್ದಾಗ ಅಮೇರಿಕಾದ ಸಂಬಂಧಗಳು ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಶುರುವಾದವು.
ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದೊಳಗಡೆ ಈ ಒಂದು ಸಂಬಂಧಗಳು ಶುರುವಾದವು. ಮನಮೋಹನ್ ಸಿಂಗ್ ಟೈಮ್ ಒಳಗಡೆ ಇನ್ನೂ ಎತ್ತರಕ್ಕೆ ಹೋಗೋಕ್ಕೆ ಶುರುವಾದವು. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ 2006ರಲ್ಲಿ ಜಾರ್ಜ್ ಬುಷ್ ಭಾರತಕ್ಕೆ ಭೇಟಿಯನ್ನು ಕೊಟ್ಟರು. ಭೇಟಿ ಕೊಟ್ಟರು ಮತ್ತು ಐತಿಹಾಸಿಕ ಒಪ್ಪಂದವಾಯಿತು. ದ ಹಿಸ್ಟಾರಿಕ್ ನ್ಯೂಕ್ಲಿಯರ್ ಡೀಲ್ ವಾಸ್ ಸೈನ್ಡ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ್ಯಂಡ್ ಇಂಡಿಯಾ. ಎರಡೂ ದೇಶಗಳ ನಡುವೆ 2008ರಲ್ಲಿ ಐತಿಹಾಸಿಕ ಅಣು ಒಪ್ಪಂದ ನಡೀತು. ನ್ಯೂಕ್ಲಿಯರ್ ಡೀಲ್ ಅಂತ ಕರಿತೀವಿ. ನೋಡ್ರಿ, ಒಂದು ನೀವು ನೆನಪಿಟ್ಕೊಂಡಿರಬೇಕು, 1998ರಲ್ಲಿ ಪೋಖ್ರಾನ್ ಅಣು ಪರೀಕ್ಷೆ ಮಾಡಿದಾಗ ಭಾರತ ಒಂದು ಅಣುಶಕ್ತಿ ದೇಶ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ಬಟ್ ಅಮೇರಿಕಕ್ಕೆ ಅದೇನಾಯಿತು, ಸಿಟ್ಟು ಬಂತು. ಅಣು ಪರೀಕ್ಷೆ ಮಾಡಿದ್ದಕ್ಕಾಗಿಯೇ ನಮ್ಮ ಮೇಲೆ ಸಿಟ್ಟು ಮಾಡಿಕೊಂಡಂಥ ದೇಶ ಇವತ್ತು ನಮ್ಮ ದೇಶದ ಜೊತೆಗೆ 2008ರೊಳಗಡೆ ಒಂದು ಐತಿಹಾಸಿಕ ಅಣು ಒಪ್ಪಂದವನ್ನು ಮಾಡ್ಕೊಂತಂದರೆ ಈ ಒಂದು 10 ವರ್ಷಗಳ ಅವಧಿಯೊಳಗಡೆ ಭಾರತ ಮತ್ತು ಅಮೇರಿಕಾದ ಸಂಬಂಧ ಯಾವ ರೇಂಜ್ಗೆ ಸುಧಾರಣೆ ಆಗಿದಾವೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು. ನೀವು ಅಣು ವಸ್ತುಗಳನ್ನು ಹೊಂದೋದನ್ನೇ ಬೇಡ ಅಂತ ಹೇಳಿದಂಥ ಅಮೇರಿಕ ಇವತ್ತು ಅದೇ ಅಣು ವಸ್ತುಗಳ ಉಪಯೋಗಕ್ಕಾಗಿ ಒಂದು ಅಣು ಒಪ್ಪಂದಕ್ಕೆ ಭಾರತದ ಜೊತೆಗೆ ಸಿದ್ಧವಾಯಿತು. ಅಂದರೆ ದಿಸ್ ಈಸ್ ದಿ ಆಲ್ ಕ್ರೆಡಿಟ್ ಓಕೆ ಸೊ ಗೋಸ್ ಟು ದಿ ಇಂಡಿಯಾಸ್ ಫಾರಿನ್ ಪಾಲಿಸಿ. ಬಹಳ ಅದ್ಭುತವಾಗಿ ವಿದೇಶಾಂಗ ನೀತಿಯನ್ನು ಹ್ಯಾಂಡಲ್ ಮಾಡಿದ್ದು. ನ್ಯೂಕ್ಲಿಯರ್ ಡೀಲ್ ಅಂತಂದರೆ ಏನು? ಸೊ ನಿಮಗೆ ಇನ್ನೊಂದು ಹೇಳಿರ್ತೀನಿ ನಾನು, ನ್ಯೂಕ್ಲಿಯರ್ ಡೀಲ್ ಅಣು ಒಪ್ಪಂದ ಅಂತಂದರೆ ಏನು? ಅಣು ಒಪ್ಪಂದ ಏನು ಅಂತಂದರೆ, ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅಣು ಉತ್ಪಾದನಾ ಕೇಂದ್ರಗಳಿದೆ, ಅಣುಶಕ್ತಿ ಕೇಂದ್ರಗಳು, ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್. ಅದಕ್ಕೆಲ್ಲ ನಮಗೆ ಏನು ಬೇಕು? ಫ್ಯೂಯಲ್ ಬೇಕು. ಫ್ಯೂಯಲ್ ಅಂತಂದ್ರೇನು? ಯುರೇನಿಯಂ 238, ಯುರೇನಿಯಂ 235, ನೆಕ್ಸ್ಟು ಕೋಬಾಲ್ಟ್, ಥೋರಿಯಂ, ಇವೆಲ್ಲ ಫ್ಯೂಯಲ್ ಬೇಕು. ಇವು ನಮ್ಮ ದೇಶದಲ್ಲಿಲ್ಲ, ಬೇರೆ ದೇಶದಿಂದ ನಾವು ತರಬೇಕು. ಬಟ್ ಬೇರೆ ದೇಶದಿಂದ ನಾವು ತರಬೇಕಂತಂದರೆ ನಾನ್ ಪ್ರೊಲಿಫರೇಷನ್ ಟ್ರೀಟಿಯನ್ನು ಸೈನ್ ಮಾಡಬೇಕು. ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂದರೆ ಶಸ್ತ್ರಾಸ್ತ್ರಗಳನ್ನು ನಾವು ಡಬಲ್ ಮಾಡೋದಿಲ್ಲ. ಓಕೆ, ಸೊ ನಾವು ಈ ಒಂದು ಯುರೇನಿಯಮ್ಮು, ಕೋಬಾಲ್ಟು, ಥೋರಿಯಂ ತೊಗೊಂಬಂದು ಶಾಂತಿಯುತ ಉದ್ದೇಶಕ್ಕಾಗಿ ಬಳಸ್ತೀವಿ ಹೊರತು ಬಾಂಬ್ ಹಾಕೋದಿಲ್ಲ. ಅಣು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಇನ್ನೊಂದು ದೇಶದ ಮೇಲೆ ಆವಾಜ್ ಹಾಕೊಂಡ್ರಂಗಿಲ್ಲ. ಸೊ ಹೀಗೆಲ್ಲ ನಾವು ಏನು ಮಾಡಬೇಕು? ಇದಕ್ಕೆ ಒಪ್ಪಂದಕ್ಕೆ ಸೈನ್ ಮಾಡಬೇಕು. ಇದನ್ನು ಸೈನ್ ಮಾಡಿದರೆ ನಾವು NSG ಮೆಂಬರ್ಶಿಪ್ಪನ್ನು ತೊಗೋತೀವಿ, ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್. ಬಟ್ ನಾವು ಇದಕ್ಕೆ ಸೈನ್ ಮಾಡದೇ ಅಮೇರಿಕಾದವರು NSG ಒಳಗಡೆ ನಮಗೆ ಕನ್ಸೆಷನನ್ನು ಕೊಡಿಸಿ ಭಾರತ ದೇಶ ಶಾಂತಿಯುತ ರಾಷ್ಟ್ರ, ಇಲ್ಲಿವರೆಗೆ ಅವ್ರು ಯಾವತ್ತೂ ಇನ್ನೊಬ್ಬರ ಮೇಲೆ ಅಣು ದಾಳಿಯನ್ನು ಮಾಡಿಲ್ಲ, ಮುಂದೂ ಮಾಡೋದಿಲ್ಲ. ನಮಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವರು ಒಪ್ಪಂದಕ್ಕೆ ಸೈನ್ ಹಾಕದೇ ಇದ್ದರೂ ಪರವಾಗಿಲ್ಲ, ಅವ್ರಿಗೆ ನೀವೇನು ಮಾಡಿರಿ, ಅಣು ವಸ್ತುಗಳನ್ನು ಕೊಡ್ರಿ ಅಂಥೇಳಿ ನಮ್ಮ ಜೊತೆಗೆ ಒಂದು ಅಣು ಒಪ್ಪಂದವನ್ನು ಅಮೇರಿಕಾ ಘೋಷಣೆ ಮಾಡಿತು. ದಿಸ್ ವಾಸ್ ದಿ ಹಿಸ್ಟಾರಿಕ್ ಡೀಲ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆ್ಯಂಡ್ ದಿ ಇಂಡಿಯಾ. ನೋಡಿರಿ, ಇದು ಏನಾಗ್ಬಿಡ್ತು, ಭಾರತದ ಮೇಲಿದ್ದ ಅಭಿಪ್ರಾಯ ಸಂಪೂರ್ಣ ಬದಲಾವಣೆ ಆಯಿತು. ಒಂದು ಕಾಲದೊಳಗಡೆ ನ್ಯೂಕ್ಲಿಯರ್ ಮಟೀರಿಯಲ್ಲು ಭಾರತ ದೇಶಕ್ಕೆ ಯಾಕೆ ಬೇಕಂತ ಕೇಳುವಂಥ ಅಮೇರಿಕ ಇವತ್ತು ನ್ಯೂಕ್ಲಿಯರ್ ಮಟೀರಿಯಲನ್ನು ಭಾರತ ದೇಶಕ್ಕೆ ಯಾಕೆ ಕೊಡಬಾರ್ದು, ಅದೊಂದು ಶಾಂತಿಯುತ ರಾಷ್ಟ್ರ. ಸೊ ಅವರು ಅದನ್ನು ಎಲೆಕ್ಟ್ರಿಸಿಟಿ ತಯಾರು ಮಾಡೋ ಪರ್ಪಸ್ ಇರ್ಬೋದು, ಬೇರೆ ಬೇರೆ ಪರ್ಪಸ್ಗೆ ಬಳಸ್ತಾರೆ, ಅವ್ರಿಗೆ ಕೊಡ್ರಿ ಅನ್ನೋ ಮಟ್ಟಕ್ಕೆ ಅಮೇರಿಕ ಬಂತು. ಭಾರತ ಒಂದು ಅಣುಶಕ್ತಿ ರಾಷ್ಟ್ರ ಅಂಥೇಳಿ ಸ್ವತಃ ಅಮೇರಿಕನೇ ಘೋಷಣೆ ಮಾಡಿತು. ದಿಸ್ ಈಸ್ ದಿ ಬಿಗ್ಗೆಸ್ಟ್ ವಿಕ್ಟ್ರಿ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ನೆಕ್ಸ್ಟ್, ಬುಷ್ ಆಡಳಿತ ಕೊನೆಗೊಂಡಿತು. ಬುಷ್ ಆಡಳಿತ ಕೊನೆ ಆಯಿತು. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿರಲಿ ಅಥವಾ ಅಮೇರಿಕಾದಲ್ಲಿರಲಿ, ಅವರು ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳಾಗಿ ನಿರ್ಗಮನ ಆಗಬೇಕಾದಾಗ ಅಲ್ಲಿ ವೈಟ್ ಹೌಸ್ ಅವರು ಒಂದು ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡ್ತಾರೆ. ಅಮೇರಿಕಾದ ಶ್ವೇತಭವನ ಒಂದು ಡಾಕ್ಯುಮೆಂಟ್ ಬಿಡುಗಡೆ ಮಾಡ್ತಾರೆ. ಅಂದರೆ ನಮ್ಮ ಅಧ್ಯಕ್ಷರು ಅವರು ತಮ್ಮ ಅಧ್ಯಕ್ಷ ಅವಧಿ ಒಳಗಡೆ 4 ವರ್ಷ ಅಥವಾ 8 ವರ್ಷದ ಈ ಒಂದು ಅವಧಿ ಒಳಗಡೆ ಏನೇನು ಐತಿಹಾಸಿಕ ಕ್ರಮಗಳನ್ನು ತೆಗೆದುಕೊಂಡ್ರು ಮತ್ತು ಅದರ ಬಗ್ಗೆ ಅವರ ಅಭಿಪ್ರಾಯ ಏನು, ಹೀಗೊಂದು ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಿದರು. ಯಾವಾಗ? ಬುಷ್ ಅವರ ಆಡಳಿತ ಕೊನೆಗೊಂಡಾಗ. ಆವಾಗ ಬುಷ್ ಹೇಳಿದರು, ಭಾರತದೊಂದಿಗೆ ನಾವು ಮಾಡಿಕೊಂಡಂಥ ಅಣು ಒಪ್ಪಂದ ಐತಿಹಾಸಿಕವಾದಿದ್ದು, ಇದು ನಮ್ಮ ಇಡೀ ಈ ರಾಷ್ಟ್ರಪತಿಯ ಅವಧಿಯಲ್ಲೇ ಮರೆಯಲಾರದ ಒಂದು ಐತಿಹಾಸಿಕ ಒಪ್ಪಂದ ಅಂತ ಹೇಳಿದರು. ಅಂದರೆ ನಿಮಗೆ ಗೊತ್ತಾಗ್ಬೋದು ಇದು ಎಷ್ಟು ಇಂಪಾರ್ಟೆಂಟ್ ಆದಂಥ ಒಪ್ಪಂದ. ದ ಹಿಸ್ಟಾರಿಕ್ ಇಂಡೋ-US ನ್ಯೂಕ್ ಡೀಲ್ ಅಥವಾ ನ್ಯೂಕ್ಲಿಯರ್ ಡೀಲ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಇದಾದಮೇಲೆ ಮನಮೋಹನ್ ಸಿಂಗ್ ಅವರು ಮತ್ತೆ 2ನೇ ಬಾರಿಗೆ ಪ್ರಧಾನಮಂತ್ರಿ ಆದರು. ಆವಾಗ ಒಬಾಮಾ ಬಂದರು, ಮಿಸ್ಟರ್ ಬರಾಕ್ ಒಬಾಮಾ. 2010ರೊಳಗಡೆ ಬರಾಕ್ ಒಬಾಮಾ ಭಾರತಕ್ಕೆ ಭೇಟಿಯನ್ನು ಕೊಟ್ಟರು ಮತ್ತು ನಮ್ಮ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಇನ್ನೂ ಒಂದು, ನಮ್ಮ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಬೇಕಾದಾಗ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ದೇಶಕ್ಕೆ ಖಾಯಂ ಸದಸ್ಯತ್ವ ಸ್ಥಾನ ಸಿಗಬೇಕನ್ನೋದನ್ನು ಸ್ವತಃ ಒಬಾಮಾರವರೇ ಭಾರತದ ಪಾರ್ಲಿಮೆಂಟಲ್ಲಿ ಹೇಳಿದರು. ಓಕೆ, ಇನ್ನು ನೆಕ್ಸ್ಟು ಇದರ ಜೊತೆಗೆ ಒಬಾಮಾ ಹೇಳಿದರು, ಭಾರತ ದೇಶ ಮುಂದಿನ ದಿನಗಳಲ್ಲಿ 4 ಗುಂಪುಗಳಿಗೆ ತನ್ನ ಸದಸ್ಯತ್ವ ಸಿಗಬೇಕು, ಅದಕ್ಕೆ ಪ್ರತಿಪಾದನೆ ಮಾಡಿದರು. ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ನಮ್ಮ ಸಂಬಂಧಗಳು ಹೆಚ್ಚಾಕೊಂತಲೇ ಬರ್ತಾ ಇದ್ದಾವೆ, ಎಲ್ಲೂ ಕಡಿಮೆ ಆಗಿಲ್ಲ.
ಸೊ ಯಾವ್ಯಾವ ಸದಸ್ಯತ್ವ ಪಡಿಬೇಕು, ಯಾವ ಯಾವ ಗ್ರೂಪ್ಗಳಿಗೆ? ಒಂದು NSG ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತೇಳಿ, ಇನ್ನೊಂದು MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್, ಇನ್ನೊಂದು ಆಸ್ಟ್ರೇಲಿಯಾ ಗ್ರೂಪ್, ಇನ್ನೊಂದು ವಾಸೆನಾರ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಈ 4 ಗ್ರೂಪ್ಗಳಿಗೆ ನೀವೇನು ಮಾಡಬೇಕು? ಸೊ ಸದಸ್ಯತ್ವವನ್ನು ತಗೋಬೇಕು. ಇದರ ಜೊತೆಗೆ ಕೆಲವೊಂದು ಅಗ್ರಿಮೆಂಟ್ ಕೂಡ ಸೈನ್ ಆದವು ಒಬಾಮಾ ಟೈಮ್ ಒಳಗಡೆ. ದಟ್ ಈಸ್ ಓಪನ್ ಸ್ಕೈಸ್ ಅಗ್ರಿಮೆಂಟ್, ದ ಡಿಫೆನ್ಸ್ ಅಗ್ರಿಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಗ್ರಿಮೆಂಟ್. ಅಂದರೆ ಇಲ್ಲಿಂದ ಏನಾಯಿತು, ನಮ್ಮ ರಕ್ಷಣಾ ವ್ಯವಸ್ಥೆಗಳಿರ್ಬೋದು, ನಮ್ಮ ನಾಗರಿಕ ವಿಮಾನಯಾನ ವ್ಯವಸ್ಥೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಎಲ್ಲ ಕ್ಷೇತ್ರದಲ್ಲಿಯೂ ಅಮೇರಿಕ ಭಾರತದ ಜೊತೆಗೆ ಸಂಬಂಧ ಸಹಕಾರವನ್ನು ಬಯಸಕ್ಕೆ ಶುರುವಾಯಿತು. ಇನ್ನು ನೆಕ್ಸ್ಟು ಇವೆಲ್ಲವುಗಳಿಂದ ಏನಾಗ್ಬಿಡ್ತು, ಭಾರತದ ಮತ್ತು ಅಮೇರಿಕ ನಡುವೆ ವ್ಯಾಪಾರ ಹೆಚ್ಚುತ್ತಾ ಹೋಯಿತು. ಇವತ್ತಿಗೂ ನಾವು ನೋಡಿದರೆ ನಾವು ಟ್ರೇಡ್ ಸರ್ಪ್ಲಸಲ್ಲಿದ್ದೀವಿ, ವೆರಿ ಇಂಪಾರ್ಟೆಂಟ್, ವಿತ್ ದಿ ಯುನೈಟೆಡ್ ಸ್ಟೇಟ್ಸ್. ಅಂದರೆ ಇಲ್ಲಿ ಅಮೇರಿಕ ಇದೆ, ನೆಕ್ಸ್ಟು ನಮ್ಮ ಭಾರತ ದೇಶ ಇದೆ. ಅಮೇರಿಕಾದಿಂದ ನಮಗೆ ಬರುವಂಥ ವಸ್ತುಗಳು ಕಡಿಮೆ ಇದ್ದಾವೆ, ಭಾರತದಿಂದ ಅಮೇರಿಕಕ್ಕೆ ಹೋಗುವಂಥ ವಸ್ತುಗಳನ್ನೇ ಇವತ್ತು ಹೆಚ್ಚಿದವು. ಬಟ್ ಚೈನಾ ಜೊತೆ ಹಂಗಿಲ್ಲ. ಸೊ ಚೈನಾ ಜೊತೆ ಭಾರತದಿಂದ ಅಮೇರಿಕಾಗೆ ಚೈನಾಗೆ ಹೋಗುವಂಥ ವಸ್ತುಗಳು ಕಡಿಮೆ ಇದ್ದಾವೆ, ಅವರು ವಸ್ತುಗಳನ್ನೇ ನಮ್ಮ ಏನಾಗ್ತಾ ಇದ್ದಾವೆ, ನಮ್ಮ ಕಡೆ ಜಾಸ್ತಿ ಬರ್ತಾ ಇದ್ದಾವೆ. ಸೊ ದಿಸ್ ಈಸ್ ಎ ಟ್ರೇಡ್ ಡೆಫಿಸಿಟ್ ಅಂತ ಕರಿತೀವಿ ಚೈನಾ ಜೊತೆಗೆ. ಈ ಥರ ಆಗಬಾರ್ದು. ಬಟ್ ನಮ್ಮದು ಇಲ್ಲಿ ಟ್ರೇಡ್ ಸರ್ಪ್ಲಸ್ ಇರೋದು. ದಿಸ್ ಈಸ್ ವೆರಿ ಗುಡ್ ಟ್ರೇಡ್ ರಿಲೇಷನ್ಶಿಪ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ನೆಕ್ಸ್ಟ್ ಇದಾದಮೇಲೆ 2015 ಬರಾಕ್ ಒಬಾಮಾ ಅವರು 2ನೇ ಅವಧಿಗೆ ಬಂದರು. ಆವಾಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿ ಆಗಿದ್ದಾಗ ಒಬಾಮಾ ಅವರು 2ನೇ ಬಾರಿಗೆ ಭಾರತಕ್ಕೆ ಭೇಟಿ ಕೊಟ್ಟರು. ಇದರ ಜೊತೆಗೆ ಇಲ್ಲೊಂದು ರೆಕಾರ್ಡ್ ಕೂಡ ಆಯಿತು. ಏನಂತಂದರೆ ಅಧಿಕಾರದಲ್ಲಿದ್ದಾಗ 2 ಬಾರಿ ಭೇಟಿ ಕೊಟ್ಟಂಥ ಮೊದಲ ಅಮೇರಿಕಾದ ರಾಷ್ಟ್ರಪತಿ ಅಂತಂದರೆ ದಟ್ ಈಸ್ ಮಿಸ್ಟರ್ ಬರಾಕ್ ಒಬಾಮಾ. ಬರಾಕ್ ಒಬಾಮಾ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ 2 ಬಾರಿ ಭಾರತಕ್ಕೆ ಅವರು ಭೇಟಿಯನ್ನು ಕೊಟ್ಟಂಥದ್ದು. ಇದರ ಜೊತೆಗೆ ಇನ್ನೊಂದು ಹಿಸ್ಟಾರಿಕ್ ಏನಂತಂದರೆ ಗಣರಾಜ್ಯೋತ್ಸವದ ಅತಿಥಿಯಾಗಿ ಭಾಗವಹಿಸಿದಂಥ ಮೊದಲ ಅಮೇರಿಕಾದ ರಾಷ್ಟ್ರಪತಿ. ನಮ್ಮ ಜನವರಿ 26ರ ಗಣರಾಜ್ಯೋತ್ಸವದ ಅತಿಥಿಯಾಗಿ ಮೊಟ್ಟ ಮೊದಲ ಬಾರಿಗೆ ಅಮೇರಿಕಾದ ಅಧ್ಯಕ್ಷರೊಬ್ಬರು ಭಾರತಕ್ಕೆ ಬಂದರು. ಮತ್ತು 2ನೇ ಅವಧಿಗೆ ಬಂದಾಗ ಕೂಡ ಬಹಳಷ್ಟು ಒಪ್ಪಂದಗಳು ಇಲ್ಲಿ ಸೈನ್ ಆದವು. ಅಂದರೆ ಇನ್ನೂ ಒಂದು ಲೆವೆಲ್ ಜಾಸ್ತಿನೇ ಹೋಯಿತು ಸಂಬಂಧಗಳು. ಡಿಫೆನ್ಸ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಯಿತು. ಯುನೈಟೆಡ್ ಸ್ಟೇಟ್ಸ್ ಕ್ಯಾಟಗರೈಸ್ಡ್ ಇಂಡಿಯಾ ಆಸ್ ಎ ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಇನ್ 2016. ಭಾರತ ದೇಶ ನಮ್ಮ ಪ್ರಮುಖ ರಕ್ಷಣಾ ಪಾಲುದಾರ ಅಂತ ಹೇಳಿದರು, ಮೇಜರ್ ಡಿಫೆನ್ಸ್ ಪಾರ್ಟ್ನರ್. ಈ ಒಂದು ಡೀಲ್ ಒಳಗಡೆ ನಮಗೆ ಚಿನೂಕ್ ಹೆಲಿಕಾಪ್ಟರ್ ಇರ್ಬೋದು, ಅಪಾಚಿ ಹೆಲಿಕಾಪ್ಟರ್ಗಳು ಇರ್ಬೋದು, ಕೆಲವೊಂದು ರೈಫಲ್ ಗನ್ಗಳಿರ್ಬೋದು, ಇವೆಲ್ಲ ಭಾರತದ ರಕ್ಷಣಾ ವ್ಯವಸ್ಥೆಗೆ ಬಂದು ನಮ್ಮ ರಕ್ಷಣಾ ವ್ಯವಸ್ಥೆಯ ಬಲವನ್ನು ಹೆಚ್ಚುವಂತೆ ಮಾಡಿದವು. ಚಿನೂಕ್ ಹೆಲಿಕಾಪ್ಟರು ಮತ್ತು ಅಪಾಚಿ ಹೆಲಿಕಾಪ್ಟರ್ಗಳು ಇವತ್ತಿಗೂ ನಮ್ಮಲ್ಲಿ ವರ್ಕ್ ಮಾಡ್ತಾಯಿದ್ವು. ಇದರ ಜೊತೆಗೆ ಲೆಮೋವಾ ಅಗ್ರಿಮೆಂಟ್ ಕೂಡ ಸೈನ್ ಆಯಿತು ಒಬಾಮಾ ಕಾಲದಲ್ಲಿ. ಲೆಮೋವಾ ಅಂತಂದ್ರೇನು, ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಇದು 2016ರಲ್ಲಿ ಒಬಾಮಾ ಟೈಮಲ್ಲಿ ಆದಂಥದ್ದು. ಎಷ್ಟು ನಮ್ಮ ಸಂಬಂಧಗಳು ಚೆನ್ನಾಗಾಗ್ಬಿಟ್ಟು ಈ ಟೈಮಲ್ಲಿ ಅಂತಂದರೆ ಚಾಯ್ ಪೇ ಚರ್ಚಾ ಕೂಡ ನಡೆದು ಹೋಯಿತು. ಅಮೇರಿಕಾದ ಪ್ರೆಸಿಡೆಂಟು ಮತ್ತು ಭಾರತದ ಪ್ರಧಾನಮಂತ್ರಿಯವರ ಜೊತೆಗೆ ಚಾಯ್ ಪೇ ಚರ್ಚಾ. ಅಂದರೆ ಜಗತ್ತಿನ ಅತ್ಯಂತ ಬಲಿಷ್ಠ ಒಂದು ದೇಶದ ರಾಷ್ಟ್ರಪತಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಯವರ ಜೊತೆ ಕೂತ್ಕೊಂಡು ಚಾಯ್ ಪೇ ಚರ್ಚಾದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ದಿಸ್ ಶೋಸ್ ದಿ ಲೆವೆಲ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ್ಯಂಡ್ ಇಂಡಿಯಾ, ಬಿಟ್ವೀನ್ ಮಿಸ್ಟರ್ ಮೋದಿ ಆ್ಯಂಡ್ ಮಿಸ್ಟರ್ ಒಬಾಮಾ. ಸೊ ಬಹಳ ಒಂದು ಉನ್ನತ ಮಟ್ಟಕ್ಕೆ ಈ ಒಂದು ಸಭೆಗಳು ಹೋದವು. ಸೊ ಅಂದರೆ ದ್ವಿಪಕ್ಷೀಯ ಸಂಬಂಧಗಳು ಬಹಳ ಅತ್ಯುನ್ನತ ಲೆವೆಲ್ ಒಳಗಡೆ ಬಂದು ತಲುಪಿದವು. ಇನ್ನು ನೆಕ್ಸ್ಟ್ ಬಂದಿದ್ದು ಟ್ರಂಪ್ಸ್ ಅಡ್ಮಿನಿಸ್ಟ್ರೇಷನ್. 2016 ಒಳಗಡೆ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರಾದರು. ಸೊ ಟ್ರಂಪ್ಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಡಿಯಾ. ಸೊ ಟ್ರಂಪ್ ಅವರು ಬಂದಾಗ ಏನಾಯಿತು ಅಂತಂದರೆ ಮತ್ತೊಂದಿಷ್ಟು ಕೆಲವೊಂದು ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡ್ರು. ಇತ್ತೀಚೆಗೆ ಇದೇ ವರ್ಷ 2020 ಫೆಬ್ರವರಿ ಒಳಗಡೆ ಅವರು ಭಾರತಕ್ಕೆ ಬಂದರು. ಕರೋನಾ ಬರೋಕ್ಕಿಂತ 1 ಮಂತ್ ಮೊದಲು ಅಹಮದಾಬಾದ್ಗೆ ಬಂದಿದ್ದರು. ನಿಮಗೂ ಎಲ್ಲ ಗೊತ್ತಿದೆ, ಅಹಮದಾಬಾದ್ ಒಳಗಡೆ ಜಗತ್ತಿನ ಅತಿ ದೊಡ್ಡ ಕ್ರೀಡಾಂಗಣ ಮೊಟೇರಾ ಕ್ರೀಡಾಂಗಣ ಇದ್ದಿದ್ದನ್ನು ಈಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಗ್ರೌಂಡನ್ನು ಕೂಡ ಉದ್ಘಾಟನೆ ಮಾಡಿದಂಥದ್ದು. ಸೊ ಇದೊಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಕೂಡ ಆಗಿತ್ತು. ನಮಸ್ತೆ ಟ್ರಂಪ್ ಅಂತೇಳಿ ಕಾರ್ಯಕ್ರಮ ಮಾಡಿದರು. ಸೊ ಅಲ್ಲಿ ಟ್ರಂಪ್ ಅವರು ಭಾರತಕ್ಕೆ ಬಂದಿದ್ದರು. ಇದಕ್ಕಿಂತ ಹಿಂದೆ ಅಂತಂದರೆ 2019 ಒಳಗಡೆ ಹೌಡಿ ಮೋಡಿ ಕಾರ್ಯಕ್ರಮ ಹೌಸ್ಟನ್ ಒಳಗಡೆ ಆಯೋಜನೆ ಮಾಡಿದರು. ಅಮೇರಿಕಾದ ಹೌಸ್ಟನ್ ಒಳಗಡೆ ಇದನ್ನು ಮಾಡಿದರು. ಸೊ ಅಲ್ಲಿ ನರೇಂದ್ರ ಮೋದಿಯವರು ಕೂಡ ಹೋಗಿದ್ದರು. ಸುಮಾರು 1.2 ಬಿಲಿಯನ್ ಪೀಪಲ್, ಸೊ 1.2 ಬಿಲಿಯನ್ ಅಲ್ಲ 1.2 ಮಿಲಿಯನ್ ಪೀಪಲಲ್ಲಿ ಭಾಗವಹಿಸಿದರು. ಇದು ಅಮೇರಿಕಾದ ಇತಿಹಾಸದಲ್ಲೇ ನಡೆದಂಥ ಅತಿ ದೊಡ್ಡ ಕಾರ್ಯಕ್ರಮ ಅಂತ ಹೇಳ್ಬೋದು, ಹೌಸ್ಟನ್ ಒಳಗಡೆ ನಡೆದಂಥದ್ದು. ಸೊ ನೆಕ್ಸ್ಟು ಕಾಮ್ಕಾಸಾ. ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದೊಳಗಡೆ ಕಾಮ್ಕಾಸಾ ಅಗ್ರಿಮೆಂಟ್ ಶುರುವಾಯಿತು. ಕಾಮ್ಕಾಸಾ ಅಂತಂದ್ರೇನು, ಕಮ್ಯುನಿಕೇಷನ್ಸ್ ಕಂಪ್ಯಾಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ 2018.
ಕಮ್ಯುನಿಕೇಷನ್ಸ್ ಕಂಪ್ಯಾಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ 2018 ಒಪ್ಪಂದ ಆಯಿತು. ಮತ್ತು ಈಗ ಮೊನ್ನೆ 2020ರಲ್ಲಿ ಈಗ ಸುಮಾರು ಒಂದು 15 ದಿವಸದ ಹಿಂದೆ ಒಂದು ಒಪ್ಪಂದ ಆಯಿತು. ಆವಾಗ ನಮ್ಮ ಅಮೇರಿಕಾದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಕರೆಯೋದಿಲ್ಲ, ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರೀತಾರೆ. ಸೊ ಅವರು ಕೂಡ ಭಾರತ ದೇಶಕ್ಕೆ ಬಂದಿದ್ದರು, ಮಿಸ್ಟರ್ ಮೈಕ್ ಪಂಪೆಯೋ. ಸೊ ಮೈಕ್ ಪಂಪೆಯೋ ಬಂದಾಗ ಬೇಕಾ ಅಗ್ರಿಮೆಂಟ್ ಆಯಿತು. ಈಗ ನಾನು ಒಂದು 4-5 ವೀಡಿಯೋ ಹಿಂದ್ಗಡೆ ಅದನ್ನು ನಾನು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಬೇಸಿಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಅಗ್ರಿಮೆಂಟ್ 2020. ಸೊ ಈ ಒಂದು ಅಗ್ರಿಮೆಂಟ್ ಅತ್ಯಂತ ಇತ್ತೀಚೆಗೆ ಆದಂಥದ್ದು ಅಮೆರಿಕ ಜೊತೆಗೆ. ಇದರ ಜೊತೆಗೆ ಟ್ರಂಪ್ ಆಡಳಿತದಲ್ಲಿ ಕೆಲವೊಂದು ನೆಗೆಟಿವ್ಗಳು ಭಾಳ ಅದು, ನೆಗೆಟಿವ್ ಥಿಂಗ್ಸ್. ಬಹುಶಃ ನನಗನ್ಸಿದಂಗೆ ಈ ವಿಷಯಗಳನ್ನೇ ಇವತ್ತು ಅಮೆರಿಕದ ಚುನಾವಣೆಯಲ್ಲಿ ಟ್ರಂಪ್ ಸೋಲಿಗೆ ಕಾರಣ ಆಗಿರ್ಬೋದು. ಮೊದಲೇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್. ಸೊ ಈ ಒಂದು ಹ್ಯೂಮನ್ ರೈಟ್ಸ್ ಕೌನ್ಸಿಲಿಂದ ಅಮೆರಿಕ ಹೊರಗಡೆ ಬಂದರು, ಯುನೆಸ್ಕೋದಿಂದ ಹೊರಗಡೆ ಬಂದರು. ಇವೆಲ್ಲ ಅಪ್ರಬುದ್ಧ ನಿರ್ಧಾರಗಳು, ಟ್ರಂಪ್ ಆಡಳಿತ ತೆಗೆದುಕೊಂಡಂಥ ಅಪ್ರಬುದ್ಧ ನಿರ್ಧಾರಗಳಂತಲೇ ಹೇಳ್ಬೋದು. ಯುನೆಸ್ಕೋದಿಂದ ಹೊರಗಡೆ, UNHRCಯಿಂದ ಹೊರಗಡೆ, ಈವನ್ ವಿಶ್ವ ಆರೋಗ್ಯ ಸಂಸ್ಥೆಯ ಜೊತೆಗೂ ಕೂಡ ಜಗಳ ನಡೆಸಿದರು. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆಗೆ ಪ್ರತಿ ವರ್ಷ $1 ಮಿಲಿಯನ್ ಗಂಟಲೆ ಹಣ ಕೊಡ್ತಿದ್ರು, ಇನ್ನು ಮುಂದೆ ನಾವು ಕೊಡೋದಿಲ್ಲ ಅಂಥೇಳಿ ಟ್ರಂಪ್ ಹೇಳಿದರು. ಯಾಕಂತಂದರೆ ಕೊರೋನಾ ವೈರಸ್ ಸಲುವಾಗಿ. ಕೊರೋನಾ ವೈರಸ್ಸು ಮೊದಲು ಚೈನಾದೊಳಗಡೆ ಬಂತು. ಸೊ ಚೈನಾದೊಳಗಡೆ ಈ ಒಂದು ಕೊರೋನಾ ಬಂದಾಗ ಇದೊಂದು ಸಾಂಕ್ರಾಮಿಕ ರೋಗ ಅಲ್ಲ ಅಂತ ಚೈನಾದವರು WHO ಸುಳ್ಳು ಹೇಳಿದರು. ಈ ಸುಳ್ಳು ಹೇಳಿದ್ದನ್ನು WHO ಏಕಾಏಕಿ ನಂಬಿಬಿಟ್ರು. ಹೋಗಿ ಅದನ್ನು ಟೆಸ್ಟ್ ಮಾಡಿ ಅದು ಸಾಂಕ್ರಾಮಿಕ ಹೌದೋ ಅಲ್ಲೋ ಅನ್ನೋದನ್ನು ಏನಾಗಬೇಕು, ಪರೀಕ್ಷೆ ಮಾಡಬೇಕಾಗಿತ್ತು. ಬಟ್ WHO ಪರೀಕ್ಷೆ ಮಾಡದೆ ಜಗತ್ತಿಗೆಲ್ಲ ಹೇಳಿಬಿಟ್ರು ಇದು ಸಾಂಕ್ರಾಮಿಕ ಅಲ್ಲ ಅಂತೇಳಿ. ಯಾವಾಗ ಅಲ್ಲ ಅಂತ ಹೇಳಿದ್ರು ಎಲ್ಲ ದೇಶಗಳು ಚೈನಾದಿಂದ ಬರುವಂಥ ಜನರನ್ನ ತಮ್ಮ ದೇಶದ ಒಳಗಡೆ ಕರ್ಕೊಂಡ್ಬಿಟ್ರು. ಇದರಿಂದ ಈ ಒಂದು ರೋಗ ಸ್ಪ್ರೆಡ್ ಆಯಿತು. ಎಲ್ಲರಿಗೂ ಸ್ಪ್ರೆಡ್ ಆದಮೇಲೆ ಸ್ವತಃ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನೇ ಇದೊಂದು ಪ್ಯಾಂಡಮಿಕ್, ಇದೊಂದು ಸಾಂಕ್ರಾಮಿಕ ಅಂತ ಘೋಷಣೆ ಮಾಡಿದರು. ಅಂದರೆ ಇಲ್ಲಿ ಸ್ವಲ್ಪ WHO ಚೈನಾ ಹೇಳಿದ ಕೂಡ ನಂಬಿ ಅದನ್ನೇ ಮಾಡಿದರು. ಸೊ ಹೀಗಾಗಿ ಅಮೇರಿಕಾಗೆ ಸಿಟ್ಟು ಬಂತು. ಅಮೇರಿಕ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ, ಭಾಳಷ್ಟು ಜನ ಸತ್ತರು. ಇನ್ನು ಗೌರ್ಮೆಂಟ್ ಮೇಲೆ ಸಿಟ್ಟು ಬರ್ತೈತೆ ಅಂಥೇಳಿ ಟ್ರಂಪ್ ಏನು ಮಾಡಿಬಿಟ್ರು, ನಮ್ಮ ಮೇಲೆ ಬರಬಾರ್ದು ಅಂತೇಳಿ ಎಲ್ಲ ತೊಗೊಂಡೋಗಿ ಯಾರ ಮೇಲೆ ಹಾಕಿದ್ರು, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಮೇಲೆ ಹಾಕಿದರು. ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನದ್ದು 40% ಮಿಸ್ಟೇಕ್ ಇದೆ, ಬಟ್ 60% ದೆರ್ ಇಸ್ ಅ ಫೇಲ್ಯೂರ್ ಆಫ್ ಟ್ರಂಪ್ಸ್ ಅಡ್ಮಿನಿಸ್ಟ್ರೇಷನ್. ಇದು ಅಲ್ಲಿರ್ತಕ್ಕಂಥ ಜನರಿಗೆ ಕೂಡ ಗೊತ್ತಾಯಿತು, ಅದು ಈ ಒಂದು ಎಲೆಕ್ಷನಲ್ಲಿ ರಿಫ್ಲೆಕ್ಟ್ ಕೂಡ ಆಗಿರುವಂಥದ್ದು. ಇನ್ನು ನೆಕ್ಸ್ಟು ಒಬಾಮಾ ಅವ್ರು ಹೇಳ್ದಂಗೆ ಇಂಡಿಯಾ ಬಿಕಮ್ ದಿ MTCR ಮೆಂಬರ್ಶಿಪ್. ಓಕೆ, ಒಬಾಮಾ MTCR ಮೆಂಬರ್ಶಿಪ್ಪನ್ನು ತಗೊಳ್ರಿ, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಇದರದ್ದು ಮೆಂಬರ್ಶಿಪ್ ತಗೊಳ್ರಿ, ಆಸ್ಟ್ರೇಲಿಯಾ ಗ್ರೂಪ್ ಮೆಂಬರ್ಶಿಪ್ ತಗೊಳ್ರಿ ಅಂತ ಹೇಳಿದರು. ನರೇಂದ್ರ ಮೋದಿಯವರು 2018ರಲ್ಲಿ ಸಕ್ಸಸ್ಫುಲ್ಲಾಗಿ ಒಂದು ಗ್ರೂಪಿಂದು ಮೆಂಬರ್ಶಿಪ್ ತೊಗೊಂಡ್ರು. ಆ್ಯಂಡ್ ಇಂಡಿಯಾ ಆಲ್ಸೋ ಜಾಯ್ನ್ಡ್ ದಿ ಸೊ ದಿಸ್ ಅಗ್ರಿಮೆಂಟ್ ಇನ್ 2017. ಓಕೆ, ಸೊ ಇದು ಒಂದು ಅಗ್ರಿಮೆಂಟನ್ನು ಜಾಯ್ನ್ ಆದರು. ನೆಕ್ಸ್ಟು 2+2 ಡೈಲಾಗ್ ಮೊನ್ನೆ ನಡೀತು. 2+2 ಡೈಲಾಗ್, ಮೈಕ್ ಪಂಪೆಯೋ ಎಲ್ಲ ಬಂದಿದ್ದರು. ಅಂದರೆ ನಮ್ಮ ಫಾರಿನ್ ಮಿನಿಸ್ಟರು, ಅದರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಮತ್ತು ನಮ್ಮ ಫಾರಿನ್ ಸೆಕ್ರೆಟರಿ, ಡಿಫೆನ್ಸ್ ಸೆಕ್ರೆಟರಿ, 4 ಜನ, ಅವರೊಂದಿಬ್ಬರು ಇವರೊಂದಿಬ್ಬರು. ಸೊ ಈ ರೀತಿಯಾಗಿ ಏನಾಯಿತು ಅಂತಂದರೆ ಈ ಒಂದು ಡೈಲಾಗ್ ಕೂಡ ನಡೀತು. ಓಕೆ, ಸೊ ಇದು ಕೂಡ ನಮಗೆ ಬಹಳ ಅತ್ಯುನ್ನತವಾದಂಥದ್ದು. ಕೆಲವೇ ದೇಶಗಳ ಜೊತೆಗೆ ನಾವು 2+2 ಡೈಲಾಗ್ ಮಾಡ್ತೀವಿ. ಸೊ ಅಮೇರಿಕಾದ 2+2 ಡೈಲಾಗ್ ಒಳಗಡೆ ಏನೇನು ಒಪ್ಪಂದಗಳಾದವು ಇದಕ್ಕೊಂದು ಸಪ್ರೇಟ್ ವೀಡಿಯೋನೇ ನಾನು ಮಾಡಿದ್ದೀನಿ. ಸೊ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೀವು ಇದನ್ನು ಸ್ವಲ್ಪ ಅಲ್ಲಿ ವೀಡಿಯೋಸ್ ಪ್ಲೇಲಿಸ್ಟಲ್ಲಿ ನೋಡಿದರೆ ನಿಮಗೆ ಸಿಗುವಂಥದ್ದು. ಇದ್ರ ಜೊತೆಗೆ ಕ್ವಾಡ್ ಗ್ರೂಪಿಂಗ್ ಕೂಡ ಆಯಿತು. ಕ್ವಾಡ್ ಅಂತೇಳಿ ಒಂದು ಗ್ರೂಪ್ ಕೂಡ ಮಾಡಿದರು. ಯಾವುದು, ಅದರೊಳಗಡೆ ಅಮೇರಿಕಾ, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ 4 ಜನ ಒಗ್ಗಟ್ಟಾಗಿ ಚೈನಾದ ವಿರುದ್ಧ ಏನಂತಂದರೆ ಕೆಲವೊಂದು ವ್ಯೂಹಾತ್ಮಕವಾದಂಥ ತಂತ್ರಗಳನ್ನು ಹೆಣಿತಾ ಇದ್ದಾರೆ. ಕ್ವಾಡ್ ಕೂಡ ಬಂತು. ಅಂದರೆ ಬರ್ತಾ ಎಂಗೇಜ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಈಸ್ ಗೋಯಿಂಗ್ ಇನ್ಕ್ರೀಸಿಂಗ್, ಅದು ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಇದು ಕೂಡ ಒಂದು. ನೆಕ್ಸ್ಟು ಮಲಬಾರ್ ಸಮರಾಭ್ಯಾಸ ನಡೀತಾ ಇದೆ. ಈಗ ಮೊನ್ನೆ ನವೆಂಬರ್ 3ನೇ ತಾರೀಕಿಂದ ಮಲಬಾರ್ ಸಮರಾಭ್ಯಾಸ ನಡೀತಾ ಇದೆ. 1ನೇ ಆವೃತ್ತಿ ಪಾರ್ಟ್ 1 ನವೆಂಬರ್ 17ರಿಂದ ಪಾರ್ಟ್ 2 ನಡೀತಾ ಇದೆ. ಮಲಬಾರ್ ಸಮರಾಭ್ಯಾಸದೊಳಗಡೆ ಭಾರತ, ಜಪಾನು ಮತ್ತು ಅಮೇರಿಕಾ 3 ದೇಶಗಳ ನೌಕಾಪಡೆಗಳು ಸಾಕಷ್ಟು ಸಮರಾಭ್ಯಾಸಗಳನ್ನು ಮಾಡ್ತಾಯಿದ್ದಾರೆ. ಸೊ ಇದು ಕೂಡ ಒಂದು ಉನ್ನತವಾದಂಥದ್ದು. ನೆಕ್ಸ್ಟ್ ಬರೋದು ಕಾಟ್ಸಾ. ಇದು ಒಂದು ಸ್ವಲ್ಪ ಅಡ್ವರ್ಸರಿ ಭಾಳ ಇತ್ತು. ಇದನ್ನು ಕೂಡ ಟ್ರಂಪ್ ಮಾಡಿದರು. ಇದನ್ನು ಮಾಡಬಾರ್ದಾಗಿತ್ತು. ಕಾಟ್ಸಾ ಅಂತ ಒಂದು ಆ್ಯಕ್ಟನ್ನು ತೊಗೊಂಬಂದರು 2017ರಲ್ಲಿ. ಸೊ ಈ ಕಾಟ್ಸಾ ಆ್ಯಕ್ಟ್ ಏನಂತಂದರೆ ಕೌಂಟ್ರಿಂಗ್ ಅಮೇರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್ ಅಂತ ಮಾಡಿದರು. ಕಾಟ್ಸಾ ಆ್ಯಕ್ಟ್, ಕೌಂಟ್ರಿಂಗ್ ಅಮೇರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆ್ಯಕ್ಟ್. ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಅಮೇರಿಕಾ ಇದೆ. ಅಮೇರಿಕಾ ಜೊತೆ ಇರಾನ್ದವರು ಸಂಬಂಧವನ್ನು ಕೆಡಿಸಿಕೊಂಡ್ರು. ಇವರು ಸಂಬಂಧ ಕೆಡಿಸ್ಕೊಂಡಿದ್ದಕ್ಕೆ ಅಮೇರಿಕಾ ತನ್ನ ಎಲ್ಲ ಮಿತ್ರ ರಾಷ್ಟ್ರಗಳಿಗೆ ಹೇಳ್ತಾರೆ, ಮತ್ತು ಇರಾನ್ ಅವರು ನಮ್ಮ ಜೊತೆ ಸಂಬಂಧ ಕೆಡಿಸ್ಕೊಂಡಿದ್ದಾರೆ, ನಾವು ಹೇಳಿದ್ದನ್ನು ಅವ್ರು ಕೇಳ್ತಾ ಇಲ್ಲ, ನೀವು ಯಾರೂ ಅವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಳೋಂಗಿಲ್ಲ, ಆಮದು ರಫ್ತು ಎಲ್ಲ ಬಂದ್ ಮಾಡಿರಿ.
ನೀವು ಇದನ್ನು ಬಂದ್ ಮಾಡಲಿಲ್ಲ ಅಂತಂದರೆ ನಾವು ನಿಮ್ಮ ಜೊತೆ ಸಂಬಂಧ ಇಟ್ಕೊಳ್ಳೋದಿಲ್ಲ. ಸೊ ನಿಮಗೆ ಅಮೇರಿಕಾ ಬೇಕೋ ಇರಾನ್ ಬೇಕೋ ಅಂತ ಕೇಳ್ದಂಗೆ ಇದು. ಸೊ ಇಂಥ ಒಂದು ಆ್ಯಕ್ಟನ್ನು ಮಾಡಿದರು, ಕಾಟ್ಸಾ ಆ್ಯಕ್ಟ್. ಅಕಸ್ಮಾತ್ ಯಾರಾದರೂ ನಮ್ಮ ಮಿತ್ರ ರಾಷ್ಟ್ರಗಳು ಇರಾನ್ ಜೊತೆ ಸಂಬಂಧ ಹೊಂದಿದರೆ ನಾವು ಇಮಿಡಿಯೇಟ್ ನಿಮ್ಮ ಜೊತೆ ಸಂಬಂಧನೂ ಕೆಡಿಸ್ಕೋತೀವಿ ಅಂತ ಹೇಳಿದರು. ಸೊ ಇದು ಭಾರತ ದೇಶಕ್ಕೆ ಕೂಡ ಭಾಳ ಹಿನ್ನಡೆಯನ್ನು ಮಾಡಿತು. ಯಾಕಂದರೆ ಅಮೇರಿಕಾ ಮತ್ತು ಇರಾನ್ಗೆ ಜಗಳಗಳು ಭಾಳ ಅದು. ಸೊ ಇರಾನ್ಗೆ ಆರ್ಥಿಕ ದಿಗ್ಬಂಧನವನ್ನು ಕೂಡ ಟ್ರಂಪ್ ಹಾಕಿದರು, ಎಕನಾಮಿಕ್ ಸ್ಯಾಂಕ್ಷನ್ಸನ್ನು ಹಾಕಿದರು. ಹೀಗಾಗಿ ಅಮೇರಿಕಾ ಈ ಥರ ಮಾಡಿದ್ದಕ್ಕೆ ನಮ್ಮ ಭಾರತ ಮತ್ತು ಇರಾನ್ ಸಂಬಂಧಗಳು ಕೂಡ ಕೆಟ್ಟು. ಭಾರತಕ್ಕೆ ಇರಾನ್ ಭಾಳ ಕಡಿಮೆ ದರದೊಳಗಡೆ ತೈಲವನ್ನು ರಫ್ತು ಮಾಡ್ತಾಯಿದ್ರು. ನಾವು ಅನಿವಾರ್ಯವಾಗಿ ತೈಲವನ್ನು ತರೋದನ್ನು ಬಂದ್ ಮಾಡಬೇಕಾಯಿತು. ಯಾಕಂದರೆ ಇರಾನ್ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಮಿಸ್ಟರ್ ಹಸನ್ ರೌಹಾನಿ, ವೆರಿ ಗುಡ್ ಫ್ರೆಂಡ್ ಆಫ್ ಇಂಡಿಯಾ. ಸೊ ಇಂಥ ಒಳ್ಳೆಯ ಒಬ್ಬ ಫ್ರೆಂಡನ್ನೇ ಇರಾನ್ ಒಳಗಡೆ ಅಧ್ಯಕ್ಷರಾಗಿದ್ದರೂ ಕೂಡ ಭಾರತ ಅನಿವಾರ್ಯವಾಗಿ ಆ ಇರಾನಿನ ಸಂಬಂಧವನ್ನು ಕಡಿಮೆಗೊಳಿಸಬೇಕಾಯಿತು. ಕಚ್ಚಾ ತೈಲವನ್ನು ಅಲ್ಲಿಂದ ನಾವು ಗಣನೀಯವಾಗಿ ಅದನ್ನು ತೆಗೆದುಕೊಂಡು ಬರುವ ಪ್ರಮಾಣವನ್ನು ಕಡಿಮೆ ಮಾಡಿದೆವು. ಇದರ ಜೊತೆಗೆ ಏನಾಯಿತು, ಇರಾನ್ ದೇಶದಲ್ಲಿ ಭಾರತದ ಚಬಹಾರ ಬಂದರು ನಿರ್ಮಾಣ ಆಗ್ತಾಯಿತ್ತು. ಆ ಚಬಹಾರ ಬಂದರು ಕೂಡ ಬರ್ತಾ ಬರ್ತಾ ಏನಾಗಕತ್ತು ಅಂತಂದರೆ ಸ್ಲೋ ಆಗಿ ಅದರ ಮೇಲಿನ ಹಿಡಿತ ತಪ್ಪಾಕತ್ತು. ಇದನ್ನೇ ಚೈನಾದವರು ಅಡ್ವಾಂಟೇಜ್ ತೊಗೊಂಡು ಚಬಹಾರ ಬಂದರು ನಿರ್ಮಾಣ ಇರ್ಬೋದು ಮತ್ತು ಇರಾನ್ ಜೊತೆ ಒಳ್ಳೆಯ ಸಂಬಂಧಗಳನ್ನು ಅವರು ಬೆಳೆಸೋಕ್ಕೆ ಶುರು ಮಾಡಿದರು. ಅಂದರೆ ಇಲ್ಲಿ ಒಂದು ರೀತಿ ಏನಾಗ್ಬಿಡ್ತು ಅಂತಂದರೆ ಭಾರತಕ್ಕೆ ಸಿಟ್ಟು ಕೂಡ ಬಂತು. ನಮ್ಮ ವಿದೇಶಾಂಗ ನೀತಿ ಒಳಗಡೆ ಅನಾವಶ್ಯಕವಾಗಿ ಅಮೇರಿಕಾ ಎಂಟ್ರಿ ಆದರು. ಬಟ್ ಆದರೂ ಕೂಡ ನಮಗೆ ಇವಾಗ ಇರಾನ್ ದೇಶದ ಸಂಬಂಧಕ್ಕಿಂತ ಅಮೇರಿಕಾ ಇಂಪಾರ್ಟೆಂಟ್ ಇರೋದರಿಂದ ನಾವು ಅನಿವಾರ್ಯವಾಗಿ ಇರಾನ್ ಜೊತೆಗೆ ಕೆಲವೊಂದು ಸಂಬಂಧಗಳನ್ನು ಕಡಿದುಕೊಳ್ಬೇಕಾಯ್ತು. ಇದ್ರ ಜೊತೆಗೆ ಟ್ರಂಪ್ ಅವರು GSPಯನ್ನು ತೊಗೊಂಬಂದರು, ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ಸನ್ನು ಪೂರ್ತಿ ರದ್ದುಗೊಳಿಸಿದರು. ಅಂದರೆ ನಮ್ಮ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಂದ ಅಮೇರಿಕಕ್ಕೆ ಹೋಗ್ತಕ್ಕಂಥ ವಸ್ತುಗಳಿಗೆ ಭಾಳ ಟ್ಯಾಕ್ಸ್ ಆಗ್ತಿರಲಿಲ್ಲ. ಈಗ ಭಾರತದ ವಸ್ತುಗಳು ಅಮೇರಿಕಕ್ಕೆ ಹೋಗ್ತವೆ, ಇದಕ್ಕೆ ಟ್ಯಾಕ್ಸ್ ಭಾಳ ಹಾಕಿಬಿಟ್ರು ಅಂತಂದರೆ ಭಾರತದ ವಸ್ತುಗಳು ಭಾಳ ತುಟ್ಟಿ ಆಗಿಬಿಡ್ತವೆ. ತುಟ್ಟಿ ಅದು ಅಂತಂದರೆ ಅಮೇರಿಕದವರು ತೊಗೊಳ್ಳೋದಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ರು, ಅಮೇರಿಕದವರು ನಮ್ಮ ಮಿತ್ರ ರಾಷ್ಟ್ರ ಭಾರತ ಮತ್ತು ಅವ್ರ ವಸ್ತುಗಳೆಲ್ಲ ಮಾರಾಟ ಆಗಲಿ ಅಂತೇಳಿ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಹಾಕ್ತಿದ್ರು. ಕಡಿಮೆ ಹಾಕೋದ್ರಿಂದ ಭಾರತದ ವಸ್ತುಗಳು ಅಮೇರಿಕಾದಲ್ಲಿ ಚೀಪ್ ಆಗ್ತಿದ್ದು, ಎಲ್ಲರೂ ಅದನ್ನು ತೊಗೋತಿದ್ರು, ಭಾರತಕ್ಕೂ ಲಾಭ ಆಗ್ತಿತ್ತು. ಇದನ್ನು ನಾವು ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಬಟ್ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ಬಿಟ್ರು, ಇದನ್ನು ತೆಗೆದುಬಿಟ್ರು. ಸೊ ಹಿಂಗೆ ನಾವು ಕೊಡೋದಿಲ್ಲ, ನೀವು ಬೇಕಂದರೆ ಕಡಿಮೆ ರೇಟಿಗೆ ಕೊಡ್ರಿ, ಹೆಚ್ಚು ರೇಟಿಗೆ ಕೊಡ್ರಿ, ಕಾಂಪಿಟೇಟಿವ್ ನೀವು ಮಾಡಬೇಕಂತ ಮಾಡಿದರು. ಇದು ಒಂದು ಭಾರತ ಅಮೇರಿಕಾದ ನಡುವೆ ಹಿನ್ನಡೆ ಆಯಿತು. ಇದನ್ನು ಯಾಕೆ ಮಾಡಿದರು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾಗೆ ಇವತ್ತು ಬೇಡಿಕೆ ಇದೆ. ಏನು ಬೇಡಿಕೆ ಇದೆ ಅಂತಂದರೆ ನಮ್ಮ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ನಮ್ಮ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ಭಾರತದ ಮಾರುಕಟ್ಟೆಗೆ ಬರೋ ಥರ ಮಾಡಿರಿ ಅಂಥೇಳಿ. ಬಟ್ ಭಾರತ ಇದಕ್ಕೆ ಯಾವತ್ತೂ ಒಪ್ಪಿಕೊಂಡಿಲ್ಲ. ಯಾಕಂದರೆ ಅಮೇರಿಕಾದಿಂದ ಕೃಷಿ ಉತ್ಪನ್ನಗಳು, ಡೈರಿ, ಹಾಲು, ಬೆಣ್ಣೆ, ಮೊಸರು ಎಲ್ಲ ಇಂಡಿಯಾಕ್ಕೆ ಬರೋಕತ್ತೀವಿ ಅಂತಂದರೆ ಕ್ವಾಲಿಟಿ ಜಾಸ್ತಿ ಇರೋದು, ರೇಟು ಕಡಿಮೆ ಆಗಿಬಿಡ್ತೈತೆ. ಜನ ಆಟೋಮೆಟಿಕಲಿ ಅದನ್ನು ತೊಗೊಂಡ್ಬಿಡ್ತಾರೆ, ಭಾರತದ ರೈತರಿಗೆ ಏನು ಬಿಡ್ತೈತಿ, ಹೊಡೆತ ಬೀಳ್ತೈತಿ. ಅದಕ್ಕಾಗಿ ಇದೇ ಕಾರಣಕ್ಕಾಗಿ ನಾವು RCEP, ಭಾರತದ ನಮ್ಮ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಕಾರ ಅಂತಂದರೆ RCEP, ರೀಜನಲ್ ಕಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಪನ್ನು ಕೂಡ ನಾವು ಒಪ್ಕೊಂಡಿಲ್ಲ. ಇದು ಕೂಡ ಅಮೇರಿಕಾಗೆ ಗೊತ್ತಿತ್ತು. ಅದಕ್ಕಾಗಿ ನಾವು ಅವರ ಡೈರಿ ಮತ್ತು ಕೃಷಿ ಪ್ರಾಡಕ್ಟನ್ನು ಅನುವು ಮಾಡದೇ ಇದ್ದಿದ್ದಕ್ಕೆ ಅವರು ನಮಗೆ GSPಯನ್ನು ಏನು ಮಾಡಿದ್ರು, ರದ್ದುಗೊಳಿಸಿದರು. ಇದಾದಮೇಲೆ ಇನ್ನು ನೆಕ್ಸ್ಟು ಬೈಡನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಡಿಯಾ ಮುಂದೆ ಯಾವ ರೀತಿ ಇರಬಹುದು. ಈಗಾಗಲೇ ನರೇಂದ್ರ ಮೋದಿಯವರು ಸಾಕಷ್ಟು ಚಿರಪರಿಚಿತ ಇದ್ದಾರೆ, ಯಾರಿಗೆ, ಬೈಡನ್ ಅವರಿಗೆ. ವಿದೇಶಾಂಗ ಭೇಟಿಗಳಲ್ಲಿ ಇರ್ಬೋದು, ಎಲ್ಲ ಕಡೆನೂ ಅಲ್ಲಿ ಕಾಂಟ್ಯಾಕ್ಟ್ ಕೂಡ ಇರುವಂಥದ್ದು. ಒಂದು ಬೈಡನ್ ಬಹಳ ಅದ್ಭುತವಾದಂಥ ವ್ಯಕ್ತಿ ಮತ್ತು ಒಳ್ಳೆಯ ಆಡಳಿತಗಾರ. ಆದರೆ ಬೈಡನ್ ಅವರು ಇತ್ತೀಚಿನ ದಿನಗಳಲ್ಲಿ ಭಾರತದ ಕುರಿತಾಗಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಭಾರತದಲ್ಲಿ ಬಂದಂಥ ಪೌರತ್ವ ತಿದ್ದುಪಡಿ ಕಾಯ್ದೆ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇರ್ಬೋದು ಅಥವಾ ರಾಷ್ಟ್ರೀಯ ನಾಗರಿಕ ನೋಂದಣಿ NRC ಇರ್ಬೋದು, ಇವೆರಡನ್ನೂ ಬಹಳ ಕಟುವಾಗಿ ಅವರು ವಿರೋಧ ಮಾಡಿದ್ದಾರೆ. ಇದನ್ನು ವಿರೋಧ ಮಾಡಿದ್ದಾರೆ. ಆಮೇಲೆ ಜಮ್ಮು ಕಾಶ್ಮೀರ ಆರ್ಟಿಕಲ್ 370 ತೆಗೆದಿದ್ದೂ ಬೈಡನ್ಗೆ ಸರಿ ಅನಿಸಿಲ್ಲ, ಅದನ್ನು ತೆಗಿಬಾರ್ದು ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ನೀವು ಹಕ್ಕುಗಳನ್ನು ಕೊಡಬೇಕಂತೆ. ಯಾಕೆ ಈ ಥರ ಬೈಡನ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರಲ್ಲ, ಅವರು ಇರ್ತಕ್ಕಂಥ ಪಕ್ಷ ಡೆಮೊಕ್ರೆಟಿಕ್ ಪಕ್ಷ. ಯಾವಾಗಿದ್ದರೂ ಡೆಮೊಕ್ರೆಟಿಕ್ ಪಕ್ಷದವರು ಅಮೇರಿಕಾದಲ್ಲಿ ಇವ್ರಿಗೆ ವೋಟ್ ಬ್ಯಾಂಕ್ ಯಾರಂತಂದರೆ 40-50 ವರ್ಷಗಳಿಂದ ಅಮೇರಿಕಾದಲ್ಲಿ ಬಂದು ಸೆಟ್ಲ್ ಆದಂಥ ವಿದೇಶಿಗರು ಇಲ್ಲೇನು ಬಂದಿದ್ದಾರಲ್ಲ, ಇವರ ವೋಟ್ ಬ್ಯಾಂಕ್. ಅದಕ್ಕಾಗಿ ಇವರು ಅಲ್ಪಸಂಖ್ಯಾತರು, ವಲಸಿಗರು, ಇಂಥವರು ವೋಟನ್ನು ಹಿಡ್ಕೋತಾರೆ. ಈಗ ಜಮ್ಮು ಕಾಶ್ಮೀರ ಇರ್ಬೋದು, CAA ಇರ್ಬೋದು, NRC ಇರ್ಬೋದು, ಇಲ್ಲೆಲ್ಲ ಸ್ವಲ್ಪ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತದೆ, ಬೇರೆ ಸಣ್ಣ ಸಣ್ಣ ಧರ್ಮದವರಿಗೆ ತೊಂದರೆ ಆಗ್ತದೆ. ಹೀಗಾಗಿ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಇರೋದರಿಂದ ಬೈಡನ್ ಅದನ್ನು ವಿರೋಧ ಮಾಡಲೇಬೇಕು. ಹೀಗಾಗಿ ಅವ್ರು ಏನು ಮಾಡಿದ್ದಾರೆ, ವಿರೋಧ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟು ಕಾಶ್ಮೀರ ಕುರಿತಾಗಿಯೂ ಕೂಡ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಂತೆ ಕೂಡ ಅದನ್ನು ಭಾರತ ಸರ್ಕಾರದ ಜವಾಬ್ದಾರಿ ಅಂತೇಳಿ ಅವರು ಹೇಳಿದರು. ನೆಕ್ಸ್ಟ್ ಬರೋದು ಕಮಲಾ ಹ್ಯಾರಿಸ್. ಕಮಲಾ ಹ್ಯಾರಿಸ್ ಅವರು ಉಪರಾಷ್ಟ್ರಪತಿ.
ಕಮಲಾ ಹ್ಯಾರಿಸ್ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಇದೊಂದು ಬಹಳ ವಿಚಿತ್ರವಾದಂಥ ನಡೆ. ಯಾಕಂದರೆ ಇಲ್ಲಿವರೆಗೆ ಕಮಲಾ ಹ್ಯಾರಿಸ್ ಅವರು ಯಾವಾಗಿದ್ದರೂ ಬೈಡನ್ ಆಡಳಿತದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಕೊಂಡು ಬಂದಿದ್ದರು. ಇವತ್ತು ಅವ್ರನ್ನೇ ಬೈಡನ್ ಉಪರಾಷ್ಟ್ರಪತಿಯನ್ನಾಗಿ ಮಾಡಿದ್ದಾರೆ. ಸೊ ಬೈಡನ್ ನಂತರ ಇವತ್ತು ಅಮೇರಿಕಾದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ ಅಂತಂದರೆ ಕಮಲಾ ಹ್ಯಾರಿಸ್. ನೆಕ್ಸ್ಟು ಜಮ್ಮು ಕಾಶ್ಮೀರಕ್ಕಂತೂ ಇವರು ಮೊದಲಿನಿಂದ ಬೆಂಬಲ ನೀಡುತ್ತಾನೆ ಬಂದಿದ್ದಾರೆ. ಯಾವತ್ತೂ ಜಮ್ಮು ಕಾಶ್ಮೀರ ಪರವಾಗಿಯೇ ಇದ್ದಾರೆ. ಈಗ ಸದ್ಯ ಅಮೇರಿಕಾದ ಮುಂದಿನ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಇಬ್ಬರೂ ಜಮ್ಮು ಕಾಶ್ಮೀರಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಭಾರತ ಸರ್ಕಾರವನ್ನು ವಿರೋಧ ಮಾಡಿದ್ದಾರೆ. ಮತ್ತು ಮೋದಿಯವರ ಬಗ್ಗೆ ಕೂಡ ಸ್ವಲ್ಪ ಇಲ್ಲಿ ಏನಿದಾವ ಅಭಿಪ್ರಾಯಗಳು. ಯಾಕಂದರೆ ಹೌಡಿ ಮೋಡಿ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಕಮಲಾ ಹ್ಯಾರಿಸ್ ಮುದ್ದಾಮಗೇನೆ ಹಾಜರಾಗಿರಲಿಲ್ಲ. ಅಂದರೆ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ನಾವು ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂಥೇಳಿ ಜನ ಭಾವಿಸ್ತಾರೆ ಅಂತೇಳಿ ಅಲ್ಲಿ ಹೋಗಿರಲಿಲ್ಲ. ನೆಕ್ಸ್ಟು ಯಾವಾಗಿದ್ದರೂ ಡೆಮೊಕ್ರೆಟಿಕ್ ಪಕ್ಷದವರು ಸ್ವಲ್ಪ ಮಾನವ ಹಕ್ಕುಗಳು, ಬಹುತ್ವ, ವೈವಿಧ್ಯತೆ, ಜಾತ್ಯತೀತತೆಯನ್ನು ಬೆಂಬಲಿಸ್ತಾನೆ ಬಂದಿರುವಂಥದ್ದು. ನೆಕ್ಸ್ಟು ಇನ್ನು ಈ ಒಂದು ನೂತನ ಆಡಳಿತದಿಂದ ಭಾರತಕ್ಕೆ ಆಗುವಂಥ ಲಾಭಗಳು ಏನು? ಭಾರತಕ್ಕೆ ಒಂದೇ ಲಾಭ, ಅತಿ ಹೆಚ್ಚು ಬಂಡವಾಳ ಹರಿದು ಬರ್ತದೆ. ನೆಕ್ಸ್ಟು ವೀಸಾ ನಿಯಮಗಳು ಸಡಿಲಗೊಳ್ತವೆ. ಯಾಕಂದರೆ ನಿಮಗೆ ಹೇಳಿದ್ದೀನಿ ನಾನು, ಈಗ ಇತ್ತೀಚಿನವರೆಗೆ ಯಾರಿದ್ರು ರಿಪಬ್ಲಿಕನ್ ಪಕ್ಷದವರಿದ್ದರು. ರಿಪಬ್ಲಿಕನ್ ಪಕ್ಷ ಯಾವುದು? ಡೊನಾಲ್ಡ್ ಟ್ರಂಪ್. ಇವ್ರು ಏನಂತಂದರೆ ಇವ್ರು ಯಾವಾಗಿದ್ದರೂ ನಮ್ಮ ಸ್ಥಳೀಯರಿಗೆ ವ್ಯಾಲ್ಯೂ ಕೊಡೋಣ, ನಮ್ಮ ಸ್ಥಳೀಯರಿಗೆ ಉದ್ಯೋಗ ಕೊಡೋಣ, ಬೇರೆ ದೇಶದವ್ರನ್ನ ಹೊರಗೆ ಹಾಕೋಣ, ಸ್ಥಳೀಯರು ನ್ಯಾಷನಲಿಸಮ್ ಭಾಳ ಇವ್ರದ್ದು ಯಾವಾಗಿದ್ದರು. ಏನಿದು ನ್ಯಾಷನಲಿಸಮ್. ಅದಕ್ಕೆ ಅವ್ರು ಯಾವಾಗಿದ್ದರು ಅಮೇರಿಕಾ ಫಸ್ಟ್ ಅನ್ನೋದು, ಅಮೇರಿಕಾದಾಗಿದ್ದವ್ರು ಜಾಬ್ ಅನ್ನೋದು, ಆಮೇಲೆ ನೆಕ್ಸ್ಟು ವೀಸಾಗಳನ್ನು ಕ್ಯಾನ್ಸಲ್ ಮಾಡೋದು, H1B ವೀಸಾಗಳನ್ನು ರಿಸ್ಟ್ರಿಕ್ಟ್ ಮಾಡೋದು, ಇಂಥವೆಲ್ಲ ಟ್ರಂಪ್ ಮಾಡ್ತಾಯಿದ್ರು. ಯಾಕಂದರೆ ಅವರು ರಿಪಬ್ಲಿಕ್ ಪಕ್ಷದ ಅವರು ಎಲ್ಲ ಸಿದ್ಧಾಂತಗಳು. ಬಟ್ ಈಗ ಬರೋದು ಯಾವುದಿದು? ಡೆಮೊಕ್ರೆಟಿಕ್ ಪಕ್ಷ. ಇವರು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಲಸೆ ಬರೋರಿಗೆ ಮೊದಲು ಏನು ಮಾಡ್ತಾರೆ? ಅಂತಾರೆ, ಅವರ ಹಕ್ಕುಗಳಿಗೂ ರಕ್ಷಣೆ ಕೊಡ್ತಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೇರಿಕಾದ ವೀಸಾಗಳು ಸಡಿಲಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟು ಪಾಕಿಸ್ತಾನಕ್ಕೆ ಅಮೇರಿಕಾ ಮುಂದೆ ಯಾವುದೇ ರೀತಿಯಾದಂಥ ಬೆಂಬಲ ಕೊಡೋದಿಲ್ಲ. ಇದು ನಮಗೆ ಬಹಳ ಒಳ್ಳೆಯದು. ಯಾಕಂದರೆ ಈಗ ಪಾಕಿಸ್ತಾನ ಜೊತೆ ರಿಲೇಷನ್ ಕೆಟ್ಟಿದೆ. ಅದು ಟ್ರಂಪ್ ಇರ್ಬೋದು, ಬೈಡನ್ ಇರ್ಬೋದು, ಯಾರೂ ಈಗ ಅವರಿಗೆ ಬೆಲೆಯನ್ನು ಕೊಡ್ತಾ ಇಲ್ಲ. ನೆಕ್ಸ್ಟು ಏಷ್ಯಾದಲ್ಲಿ ಚೈನಾವನ್ನು ಕಟ್ಟಿ ಹಾಕೋಕ್ಕೆ ಭಾರತದ ಜೊತೆಗಿನ ಸಂಬಂಧ ಟ್ರಂಪ್ಗೂ ಅವಶ್ಯಕವಾಗಿತ್ತು, ಇವತ್ತು ಯಾರಿಗೆ? ಬೈಡನ್ಗೂ ಅವಶ್ಯಕವಾಗಿದೆ. ಇದರ ಜೊತೆಗೆ ಉತ್ತಮ ವಲಸೆ ನೀತಿಯನ್ನು ಕೂಡ ರೂಪಿಸ್ತಾರೆ. ಯಾರು ಬೇಕಾದವರು ಅಮೇರಿಕಾಕ್ಕೆ ಹೋಗಬಹುದು, ಜಾಬ್ ಮಾಡಬಹುದು, ಮತ್ತೆ ವಾಪಸ್ ಬರ್ಬೋದು, ಡಿಪೆಂಡಿಂಗ್ ಅಪಾನ್ ದೇರ್ ಟ್ಯಾಲೆಂಟ್. ಮುಂದಿನ ದಿನಗಳಲ್ಲಿ ಅನೇಕ ಜನ ಭಾರತೀಯರು ಮತ್ತೆ ಅಮೇರಿಕಕ್ಕೆ ಹೋಗಬಹುದು, ಆರಾಮಾಗಿ ಹೋಗಿ ಬರಬಹುದು. ಆ ರೀತಿಯಾದಂಥ ನೀತಿಯನ್ನು ರೂಪಿಸ್ತಾರೆ ಅವರು. ಈಗಾಗಲೇ ಇದನ್ನು ಚುನಾವಣಾ ಪ್ರಚಾರದಲ್ಲಿ ಕೂಡ ಮಾತು ಕೊಟ್ಟಿದ್ದಾರೆ ಬೈಡನ್ ಅವರು. ಸೊ ಹೀಗಾಗಿ ದಿಸ್ ಈಸ್ ವೆರಿ ಗುಡ್ ಫಾರ್ ಕಂಟ್ರೀಸ್ ಲೈಕ್ ಇಂಡಿಯಾ. ಇದರ ಜೊತೆಗೆ 2015ರಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಮೀಟಿಂಗ್ ಒಳಗಡೆ ಪ್ಯಾರಿಸ್ ಹವಾಮಾನ ಒಪ್ಪಂದ ಆಯಿತು. ಪ್ಯಾರಿಸ್ ಹವಾಮಾನ ಒಪ್ಪಂದ ಏನು? ಜಗತ್ತಿನಾದ್ಯಂತ CO2 ಪ್ರಮಾಣವನ್ನು ಕಡಿಮೆ ಮಾಡೋದು. ಇವತ್ತು CO2 ಹೆಚ್ಚಾಗನೇ ಪ್ರವಾಹ ಬರ್ತಾ ಇದೆ, ಚಂಡಮಾರುತಗಳು ಬರ್ತಾ ಇದ್ದಾವೆ, ಅಕಾಲಿಕ ಮಳೆ ಆಗ್ತಾ ಇದೆ, ಇವೆಲ್ಲ ಬರ್ತಾ ಇದ್ದಾವೆ. ಅದಕ್ಕೆ CO2 ಕಡಿಮೆ ಮಾಡೋಣ ಅಂಥೇಳಿ ಹವಾಮಾನ ಒಪ್ಪಂದ ಮಾಡಿದರು. ಬಟ್ ಅಮೇರಿಕಾ ಇದಕ್ಕೆ ಸೇರ್ಪಡೆ ಆಗಿರಲಿಲ್ಲ, ಹೊರಗಡೆ ಬಂದಿದ್ರು. ಬಟ್ ಮುಂದಿನ ದಿನಗಳಲ್ಲಿ ಈ ಒಪ್ಪಂದವನ್ನು ಮರುಪರಿಶೀಲಿಸುವುದಾಗಿ ಬೈಡನ್ ಹೇಳಿದರೆ, ಮುಂದಿನ ದಿನಗಳಲ್ಲಿ ಅಮೇರಿಕಾ ಮತ್ತೆ ಪ್ಯಾರಿಸ್ ಹವಾಮಾನ ಒಪ್ಪಂದಕ್ಕೆ ಸೈನ್ ಮಾಡಿ ಒಳಗಡೆ ಬರೋ ಸಾಧ್ಯತೆಗಳಿದಾವೆ. ಯಾಕಂದರೆ ಜಾಗತಿಕ ತಾಪಮಾನ ಇಳಿಕೆ ಆಗಲೇಬೇಕು. ಜಗತ್ತಿನ ಪರಿಸರ ಸಮಸ್ಯೆಯನ್ನು ಪರಿಹರಿಸೋದ್ರೊಳಗಡೆ ಅಮೇರಿಕಾ ಒಂದು ಮುಂದಾಳತ್ವವನ್ನು ವಹಿಸುವಂಥ ಅವಶ್ಯಕತೆ ಇವತ್ತು ಇದೆ. ಬೈಡನ್ ನೇತೃತ್ವದೊಳಗಡೆ ಅಮೇರಿಕಾ ಮತ್ತೆ ಸೂಪರ್ ಪವರ್ ಆಗಿ ಹೊರಹೊಮ್ಮುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಇಂಡಿಯಾಗೆ ಕೂಡ ಒಂದು ಉತ್ತಮ ಸಹಕಾರವನ್ನು ಕೊಡೋದ್ರ ಜೊತೆಗೆ ಭಾರತ ದೇಶ ಕೂಡ ಏಷ್ಯಾ ಖಂಡದಲ್ಲಿ ಒಂದು ಸೂಪರ್ ಪವರ್ ಆಗಿ, ಒಂದು ಎಕನಾಮಿಕ್ ಪವರ್ ಆಗಿ, ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೆಯೋದ್ರೊಳಗಡೆ ಎರಡು ಮಾತಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವು ಇಷ್ಟು ವಿಷಯಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಸಾಧ್ಯ ಆಗಿರಬೇಕು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಆಫೀಸರ್ಸ್ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮತ್ತು ಈಗೇನು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಮ್ಮ ಆಫೀಸರ್ಸ್ ಲಿಂಕ್ ಇದೆ. ಆ ಆಫೀಸರ್ಸ್ ಟೆಲಿಗ್ರಾಮ್ ಚಾನಲಲ್ಲಿ ಇದರ PDF ಕೂಡ ತಮಗೆ ಸಿಗುವಂಥದ್ದು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್.